ಅಜಾತ ಶತ್ರು ಅಂದ್ರೆ ಅವನಿಗೆ ಶತ್ರುನ ಇಲ್ಲದ ಅವ. ಯಾವನಿಗೆ ವಿರತಿ ಇರ್ತತಿ ಅವಾಗ ಯಾರ ಶತ್ರುನು ಇರುದಿಲ್ಲ. ಯಾರು ಕೂಡ ವೈರತ್ವ ಬರ್ಬೇಕು ಅವನಿಗೆ. ಯಾರ ಅಡ್ಡಿಯನ್ನು ಉಂಟು ಮಾಡಿದ್ರೆ ಅವ್ರಿಗೆ ವೈರತ್ವ. ವಿಷಯದ ಬಗ್ಗೆ ನಿದ್ದೆ ಮಾಡಕ್ಕೆ ಯಾರು ಅಡ್ಡಿಯನ್ನು ನೋಡ್ತಾರೆ? ಯಾಕ್ರಿ ನಮ್ಮಲ್ಲಿದ್ದ ನಿದ್ದೆ ಮಾಡಕ್ಕೆ ನಾವು ಯಾಕ್ರಿ ಯಾರು ಕೂಡ ದ್ವೇಷ ಮಾಡಕ್ಕೆ ಹೋಗೋಲ್ಲ. ನಮ್ಮಲ್ಲಿದ್ದದನ್ನು ವಿಷಯ ಸಂಬಂಧ ವೈರತ್ವ ಬರ್ತಾವೆ. ವಿಷಯದ ಆಶೆ ಆಗೋತಂದ್ರೆ ಯಾರು ಕೂಡ ವೈರತ್ವ ಮಾಡ್ಬೇಕವ. ಅದಕ್ಕೆ ಅದನ್ನು ತೊರೆ ವಿಷಯವನ್ನು ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಅನ್ನೋದು. ಯಾರಿಗೂ ವೈರತ್ವ ಇರಬಾರ್ದು ಅನ್ನೋಂಗಿದ್ರೆ ವಿಷಯದ ವ್ಯಾಮೋಹ ಕೈ ಬಿಡ ನೀನು. ಅದಿತ್ತಂದ್ರೆ ವೈರತ್ವ ಬರುವುದು ಸ್ವಾಭಾವಿಕ. ಹೌದಿಲ್ಲ? ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ವಿಷಯದ ವ್ಯಾಮೋಹ ಒಳಗಿತ್ತಂದ್ರೆ ಬರ್ತೈತೆ. ಏನು ಯಾವ್ದು ಹಿತ ಯಾವ್ದು ಅಹಿತ ಅನ್ನೋ ವಿಚಾರಣೆ ಮಾಡೋದಿಲ್ಲ ನಾವು. ನಿದ್ರೆ ಆರಾಮ್ ಹೊಂದಲಿಕ್ಕೆ ಯಾವ ಪ್ರಕಾರ ಶರೀರ ಸಾಯುವುದು ಬೇಕಾಗಿಲ್ಲ, ಆ ಪ್ರಕಾರ ತನ್ನ ಸ್ವರೂಪವನ್ನು ಹೊಂದಲಿಕ್ಕೆ ಶರೀರ ಬಿಡುವ ಅವಶ್ಯಕತೆ ಇಲ್ಲ. ಶರೀರ ಜೀವಂತ ಇದ್ದಾಗ ನಾವು ಮುಕ್ತ ಸ್ಥಿತಿಯನ್ನು ಅನುಭವಿಸುವಂಥ ಪ್ರಯತ್ನ ಮಾಡಬೇಕು. ಶರೀರಕ್ಕೊಂದ ನಿದ್ದೆ ಮಾಡ್ತೀನಿ, ಶರೀರ ಜೀವಂತ ಇದ್ದಾಗ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರಬೇಕಲ್ಲ. ಏನು ಸತ್ತು ಹೋದ ಮ್ಯಾಗದು ಬರುವುದಿಲ್ಲ. ಸರ್ವಜ್ಞ ಹೇಳ ಸತ್ತು ಹೋಗದ ಮುನ್ನ ಮೋಕ್ಷದ ಗೊತ್ತು ತಿಳಿ ಎಂದು ಸರ್ವಜ್ಞ. ಸತ್ತ ಮೇಲೆ ಎತ್ತನದು ಮುಕ್ತಿ. ಸತ್ತ ಮ್ಯಾಗ ಯಾರ ಕೊಡೋರು? ಈಗ ಶರೀರ ಜೀವಂತ ಇದ್ದಾಗ ಮಾಡ್ಕೋ ಕೆಲಸ, ಶರೀರ ಹೋಗೋದ್ರೊಳಗಾಗಿ ಮಾಡ್ಕೋ ಇದನ್ನು ಕೆಲಸ. ಶರೀರ ಹೋದ್ಮ್ಯಾಗ ಮಾಡ್ಕೊಳಕ್ಕೆ ಬರುವುದು ನನಗೆ. ಅದಕ್ಕೆ ಶರೀರ ಮುಕ್ತಿಯನ್ನು ಹೊಂದಲಿಕ್ಕೆ ಅದು ಸಾಧನ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಲ್ಲ. ಶರೀರ ಧರ್ಮಂ ಶರೀರ ಕಲು ಧರ್ಮ ಸಾಧನಂ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ನಮ್ಮ ಸಚ್ಚಿದಾನಂದ ಸ್ವರೂಪವನ್ನು ಹೊಂದಲಿಕ್ಕೆ ಅದು ಸಾಧನ. ಅದನ್ನು ನಾವು ಬಿಟ್ಟೇವೆ. ನಾವು ಅದಕ್ಕೆ ಅದನ್ನು ಉಪಯೋಗ ಮಾಡ್ಕೋ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಎಷ್ಟೋ ಶರೀರಗಳು ಹಿಂಗೆ ಕಳೆದಿವೆ. ಇದು ಹೊಳೆದ ಭಾಳ ಕಠಿಣ ಐತೆ ಸಾಮಾನ್ಯ ಜನರಿಗೆ. ಹೊಳೆದ ಯಾವ ಪುಣ್ಯ ನಿಮ್ದು. ಈ ಹೇಳಾವು ಸಹಿತ ಹೊಳಿವಲ್ದಿಲ್ಲ. ಅದು ವಿಷಯ ಸಂಗ್ರಹ ಮಾಡ್ಕೊಂತ ಅನುಭವ ತೊಗೊಳಕ್ಕಾಗೋದು ನಾವು. ಉಳ್ಕಿದವ್ರು ಹೋಗಲಿ, ಹೇಳೋರಿಗೆ ಕೇಳೋರಿಗೆ ಆಗೋದು. ಅದ್ರ ಅವ್ನು ಮಾನ ಮರ್ಯಾದೆ, ಆಸೆ, ಗೌರವ ಇಂಥದ್ದು ಬೀಳ್ತದೆ ಅವ್ರಿಗೆ. ಹೌದಿಲ್ಲ? ಒಳಗ ಇರುವಿಕೆ ಇಲ್ಲ ಅಲ್ಲಿ. ಒಳಗೆ ಆಂತರಿಕ ಅಭ್ಯಾಸ ಮಾಡ್ಬೇಕನ್ನ ನಾವು ಈ ಜಗತ್ತಿನ ಗದ್ಲಿಕ್ಕೆ ಕೈ ಬಿಡ್ತಾನೆ ನಾವು. ಯಾ ಗದ್ಲಿಲ್ಲ ಎಂದಿದ್ದೇನಪ್ಪ ಅಂತ ಉತ್ಕಟ ಇಚ್ಛಾ ಇದ್ರೆ ಬರ್ತೈತೆ. ಏನು ಅದೇ ಕಠಿಣ ಆಗೈತಿ. ಎಲ್ಲೋ ಒಬ್ಬ ಅದಕ್ಕಾಗಿ ಪ್ರಯತ್ನ ಮಾಡೋವಂತ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಅಂತ. ಏನು ಇದಕ್ಕಾಗಿ ಪ್ರಯತ್ನ ಮಾಡೋ ಅಂಥ ಪ್ರಯತ್ನ ಮಾಡೋವರಲ್ಲಿ ಎಲ್ಲೋ ಒಬ್ಬ ಸಿದ್ಧಾಗ ಅಂತ. ಏನು ಎಲ್ಲರೂ ಒಂದೊಂದು ನಮ್ಮನೆ ಹಿಡ್ಕೊಂಡು ಕುಂತು ಬಿಡ್ತಾರೆ. ಅದನ್ನು ಮಾಡಿ ಬರೀ ಹೇಳೋದು ಕೇಳೋದ್ರಾಗ ಓದ್ತೀನಿ ಆ ವಿಷಯ ಇರೋದು ಯಾವಾಗಪ್ಪ. ಉಪದೇಶ ಮಾಡೋದು ಆತಿ, ಮಂದಿಗೆ ಹೋದ ನಿನಗೆ ಯಾವಾಗ ನೀ ಅದನ್ನು ಅನುಭವ ತಗೋದು ಯಾವಾಗ, ಲಾಗು ಮಾಡ್ಕೋದು ಯಾವಾಗ? ಮಂದಿಗೆ ಹೇಳ್ತೇವೆ ಇದನ್ನು, ನಮಗೆ ಹೇಳ್ಕೊಳಕ್ಕಾಗಲ್ಲ. ಮಂದಿಗೆ ಹೇಳ್ಕೊಂತ ಕೂತ ನಿನಗೇನು ಬಂತು? ಶಾಸ್ತ್ರ ಅಂದ್ರೆ ಮಂದಿ ಮಾತಂತಿದ್ರ ಅಂತ. ಹೌದಿಲ್ಲ? ನಿನಗೆ ಲಾಗು ಮಾಡ್ಕೊಂಡೇನೆ, ಒತ್ತಾಯ ಮಾಡಿರೋದು ಕೆಲಸ ಆಗೋದಿಲ್ಲ ರೀ. ಸ್ವತಃ ನಾವು ಇದಕ್ಕೆ ಪ್ರಯತ್ನ ಮಾಡ್ಬೇಕು. ಮನಸ್ಸಿನಾಗ ಏನೇನು ತುಂಬಿಕೊಂಡೆ ನೋಡು ಅವನ್ನೆಲ್ಲ ಕೈ ಬಿಡು, ಅಂದರೆ ನೀವು ಆರಾಮಿರ್ತೀವಿ. ನೀ ಎಷ್ಟು ಜನ್ಮ ಈ ಶರೀರ ನಾನು ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನೇ ಇಲ್ಲ. ನಿನಗೆ ಯಾವ ಶರೀರನೂ ಇಲ್ಲ, ಸ್ಥೂಲನೂ ಇಲ್ಲ, ಸೂಕ್ಷ್ಮ ಇಲ್ಲ, ಕಾರಣ ಶರೀರ ಇಲ್ಲ, ಮಹಾಕಾರಣ ಶರೀರನೂ ನಿನಗಿಲ್ಲ. ನಾಲ್ಕು ಶರೀರಗಳ ಸಂಬಂಧ ಇಲ್ಲ ನಿನಗೆ.
ಅಲ್ಲೇ ಆರೋಪ ಮಾಡ್ಕೊಂಡು ಕೂತೀವಿ ಅವನ್ನೆಲ್ಲ. ಏನು ನಿಜವಾಗಿ ಯಾವ ಶರೀರನೂ ಇಲ್ಲ, ಅಶರೀರಿ ನೀನು. ಶರೀರವನ್ನು ಅವನ್ನೆಲ್ಲವನ್ನೂ ತಿಳಿತೀನಿ ಅವು. ಏನು ಅದಕ್ಕೆ ಪ್ರತ್ಯೇಗಾತ್ಮನ ಸ್ಥಿತಿ ಅದನ್ನು ನೀನು ತಿಳಿತೀವಿ, ಅದು ನಿಜ ಪದವಲ್ಲ ಅಲ್ತು, ಅದು ನೀನಲ್ಲ ಅಂತಂದ್ರೆ ಸೂರ್ಯಾವಸ್ಥೆ ಸಹಿತ ಅದನ್ನು ನೀ ತಿಳಿತೀಯ. ಅದು ಏನು ಎದುರಿಟ್ಟು ತಿಳಿತೀಯ ಅದನ್ನು. ವಿಷಯದ ಕಡೆಗೆ ಬುದ್ಧಿ ಹೋತಂದ್ರೆ ವಿಷಮ ಆಕೈತೆ. ಏನು ನಿರ್ವಿಷಯದ ಕಡೆಗೆ ಹೋದ್ರೆ ಅಲ್ಲಿ ಸಮ ಆಗ್ತದೆ. ಸಮತ್ವಂ ಯೋಗ ಉಚ್ಯತೆ ಅಂದರೆ ಏನು ಹೋಗುದು ಕಟ್ಟಿಗೆ ನಾವು ಸಮಾಧಿ ಅಂತೀವಿ. ಹೋಗಿದ್ರೆ ಬುದ್ಧಿ ಸಮ ಆಕೈತಿನ? ಸಮವಾದ ಇರುವಿನ ಕಡೆಗೆ ಹೋದಾಗ ಬುದ್ಧಿ ಸಮ ಆಕೈತಿ. ವಿಷಮ ವಸ್ತುವಿನ ಕಡೆಗೆ ಬುದ್ಧಿ ಹೋತಂದ್ರೆ ವಿಷಮ ಆಕೈತಿ. ಮಹಾತ್ಮರ ಸಮಾಧಿಗೆ ಹೋಗೋದಂದ್ರೆ ಏನು ಹಗರ ಹೋಗಿರೋ ಕೆಲಸ? ಶಿವಾನಂದ ಸಮಾಧಿಗೆ ಹೋಗಿದ್ದೀವಿ ನಾವು, ಆತ್ಮಾನಂದ ಸಮಾಧಿ ಹೋಗಿದ್ವಿ. ಆತ್ಮಾನಂದ ಸಮಾಧಿಯಲ್ಲಿ ಸರಿ ಬಂದಾಗ ಐತಂತ ತಲೆಗಿರಿ ಅಲ್ಲಿ ಜಗತ್ತಿನಾಗಿಲ್ಲ. ಜಗತ್ತಿನ ಭಾವೆಲ್ಲ ಕೈ ಬಿಟ್ಟಾಗ ಅದು ಸಮಾಧಿ ಸ್ಥಿತಿ ಅನುಭವ. ಆ ಸಮಾಧಿ ದರ್ಶನ ಮಾಡೋದು ಹಗರ ಹೋಗಿರೋ ಕೆಲಸ. ಶರೀರದ ಉದದ ಸಮಾಧಿ ಅಂತ ತಿಳ್ಕೊಂಡು ಹೌದಿಲ್ಲ. ಅದಕ್ಕೆ ನಡ್ಕುವಂಥ ಶ್ರುತಿಯಲ್ಲಿ ಹೇಳಿಲ್ಲ. ಹೆಣ ಹೋಗಿ ಕಟ್ಟಿ ನಡ್ಕುವಂತ ಎಲ್ಲಾರು ಹೇಳಿದ್ದೇನೆ ಶ್ರುತಿ? ಎಲ್ಲಿ ಅಂಥ ಜೀವಂತಿದ್ದಾಗ ಯಾರು ಸನಿಕ್ ಹೋಗಲಿಲ್ಲ, ಯಾವ ಮಹಾತ್ಮರು. ಅವಾದ ಮ್ಯಾಗ ಅದೇನೋ ಸತ್ತ ಎಮ್ಮಿಗೆ ತುಪ್ಪ ಅಂತ. ಮಹಾತ್ಮರಿದ್ದಾಗ ಅವ್ರಿಗೆ ಯಾರು ದಾದ ಮಾಡಿದ್ರು, ರೊಟ್ಟಿ ಸಹಿತ ಕೊಟ್ಟಿಲ್ಲ ಅವ್ರಿಗೆ, ವ್ಯವಸ್ಥೆ ಇಲ್ಲೇ ಇಲ್ಲ ಅವ್ರಿಗೆ. ಆದ ಮ್ಯಾಗ ಒಳ್ಳೆ ಹೊಗಳೋದು ಅವ್ರನ್ನ. ಯಾಕ್ರಿ ಹಂಗಿದ್ರು ಮಹಾತ್ಮರು ಅವ್ರ ಹೆಸರಿನ ಮ್ಯಾಗ ವಿಶೇಷ ಸಂಗ್ರಹ ಮಾಡ್ಕೊತ ಅಡ್ಡಾಡೋದು. ಇದು ನಡೆದತ್ತಿಲ್ಲ. ಅದ್ರ ಲಾಭ ತಗೊಳ್ಳಿಲ್ಲ ಅವ್ರಿದ್ದಾಗ ಯಾರು. ಸರಿಯಾದ ಲಾಭ ಯಾರು ತಗೊಂಡಿವೆ? ಯಾರದಿರಿಪ್ಪ ಇದನ್ನು ತಗೊಳ್ಳೋರು ಅಂತಿದ್ರಲ್ಲ. ಕೇಳೋರು ಯಾರಪ್ಪ? ನಮಗೆ ನಾವು ಹೇಳ್ಕೋದಿಲ್ಲ ನಿಂತಿದ್ರು. ಎಲ್ಲರೂ ಬಾಳೆ ನಾಟಕಾಗಲಿ ಅಂತ ಬಂದಿರಿ ನಮಗೆಲ್ಲ. ಸಾನಿಗೆ ಹಾಕಿರೋ ಒಬ್ಬರು ಸಿಗೋದು, ಒಬ್ಬರು ಉಳಿದ್ರು. ನಾವು ನಿಜವಾದ ಇರುವಿನ ಕಡೆ ಮನಸ್ಸು ಹರಿಬೇಕು ನಮ್ಗೆ, ಅವಾಗ ಸಮ ಆಕೈತಿ. ವಿಷಮ ವಸ್ತುವಿನ ಕಡೆಗೆ ಹೋತಂದ್ರೆ ವಿಷಮ ಆಕೈತಿ. ನಮ್ಮನ್ನು ನಾವು ನಂಬಕ್ಕೆ ತಯಾರಿಲ್ಲ. ಈ ತೋರೆಡುವಂಥ ಶರೀರಾದಿಗಳನ್ನ ನಂಬ್ಕೊಂಡು ಕೂತೇವೆ. ಒಳ್ಳೆ ಚಲೋ ದಿನಸ ನಂಬೆ ಬಾಳೆ ಮಾಡ್ಲಿಕ್ಕತ್ತೀವಿ ನಾವು. ಭಾಳ ಶಾನ್ಯಾರ ಆದವ್ರು ಭಾಳ ನಂಬಿರ್ತಾರೆ ಈ ಶರೀರ. ಇದ ಗಟ್ಟಿ ಐತೆ ಅಂತ ತಿಳ್ಕೊಂಡು ಎಷ್ಟು ನೀ ಇದನ್ನು ಗಟ್ಟಿಯಾಗಿ ನಂಬಿ ಯಾವ ಹೊತ್ನಾಗ ಇದು ಕೈ ಕೊಟ್ಟದ್ದು ಹೋಗ್ತೈತಿ ಹೇಳಾಗ್ಬೋದು. ಹೇಳಿ ಇದು ಅತಿ ಇದ್ರ ಮ್ಯಾಗಿನ ವ್ಯಾಮೋಹ ನಾಳೆ ಅತಿ ದುಃಖಕ್ಕೆ ಕಾರಣ. ಅತಿ ಪ್ರೇಮ ಇದ್ದುದು ಅತಿ ದುಃಖಕ್ಕೆ ಕಾರಣ ಆಕೈತಿ ನಮ್ಗೆ. ಏನು ಯಾಕೆ ಇದಕ್ಕಿದ್ದಂಗೆ ಇರುವುದಿಲ್ಲ ಅದು. ಎಚ್ಚರಿಕೆ ವ್ಯವಹಾರ ಅಂದ್ರೆ ಏನ್ರಿ? ಸತ್ಯವನ್ನು ವಜಾ ಹಾಕಿರೋದು, ಬರೀ ಸುಳ್ಳಿನ ವ್ಯಾಪಾರ. ಸತ್ಯ ಅನ್ನೋದು ಏನೈತಿ? ಎಚ್ಚರಿಕೆ ಅವಸ್ಥೆ. ಅದು ತೋರು ಎಡುವುದ್ರಾಗ ಎಲ್ಲಿ ಹುಡುಕಿರ್ಸಿಬೇಕು. ಈ ಮೂರು ಅವಸ್ಥೆಗಳು ಮೋಸದವು, ಕಪಟದ ಅವಸ್ಥೆ ಇವೆಲ್ಲ ಅಂತ. ಕಪಟದ ಅವಸ್ಥೆಗಳನ್ನು ತೋರಲ್ಲಿ ಅದೇ ಅಡಗಿಸುವ. ನಿಮ್ಮ ಎಂದೆಂದು ನೆನಪಿಗೆ ಬರ್ದಂಗೆ ಮಾಡ್ಕೊ, ಅಂದಾಗ ಸತ್ಯದ ದರ್ಶನ ನಿನಗಾಕೈತಿ. ಯಾರು ಏನು ಯೋಜನೆ ಮಾಡಿದ್ರು ಈ ಪಂಚಭೂತಾದಿಗಳ ಬಗ್ಗೆ ನಿಮ್ಮ ಯೋಚನೆಗಳು ಅವೆಲ್ಲ ವಿಕಾರ ಆಗ್ಬೇಕು. ಇದಕ್ಕಿದ್ದಂಗೆ ಇರುವುದಿಲ್ಲ. ನಿಮ್ಮ ಬಗ್ಗೆ ಆತ್ಮನ ಬಗ್ಗೆ ಸಂಶೋಧನೆ ಮಾಡಿ ಅದರಂತೆ ನೀನಾಗಿರ್ಲಿಕ್ಕೆ ಪ್ರಯತ್ನ ನಡೆಸಿರಿ. ನಿಮ್ಮನ್ನು ನೀವು ಸಂಶೋಧನೆ ಮಾಡಿಕೊಂಡು ಸುಖದಿಂದ ಇರೋರು ಎಷ್ಟು ಮಂದಿದ್ರಿ? ಈ ಶರೀರ ಎಷ್ಟು ಮೆರವಣಿಗೆ ಮಾಡಿದ್ರು ಉಳಿತೈತೇನ್ರಿ? ಇದು ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿಟ್ಟರು ಒಂದಿಲ್ಲ ಒಂದು ರೋಗಕ್ಕೆ ತೋತಾಗಿ ಹೋಗೋದಂತ ಗ್ಯಾರಂಟಿನಾಗಿ. ಶರೀರ ಎಷ್ಟು ಇದನ್ನ ಎಲ್ಲ ಥರದ ವ್ಯವಸ್ಥೆ ಮಾಡಿದ.
ಎಲ್ಲ ಪರೀಕ್ಷೆ ಮಾಡಿ ಕೊಡ್ತಿದ್ರಂತ ಅಲೆಕ್ಸಾಂಡ್ರಿಗೆ. ಹೌದಿಲ್ಲ? ನೀರು ಪರೀಕ್ಷೆ ಮಾಡೋದು, ಊಟ ಪರೀಕ್ಷೆ ಮಾಡೋದು, ಅವು ಮಕ್ಕಳು ಜಗ ಎಲ್ಲ ಪರೀಕ್ಷಕರಿದ್ರು ಅವಾಗೆಲ್ಲ. ಕುಂಡ್ರುವಾಗ, ಮಲ್ಕೊಳ್ಳೋವಾಗ, ನೀರು ಕುಡಿಯುವಾಗ ಎಲ್ಲ ಇದನ್ನು ಮಾಡೋರು ಇದ್ರು ಅವಾಗ. ಆದರೂ ಶರೀರ ಉಳಿತೇನೆ ಎಷ್ಟೇ ವ್ಯವಸ್ಥಿತವಾಗಿ ಇಟ್ಕೊಂಡು ಉಳಿದಿಲ್ಲ. ಅದು ಪ್ರಾರಬ್ಧ ಕರ್ಮಕ್ಕನುಸಾರ ಆಗ್ಯದ. ಏನು ಅದು ಮುಗೀತೆ ಅಂದರೆ ಅದು ಅದಕ್ಕೆ ಮರಣಕ್ಕೆ ಯಾವ ರೋಗನೂ ಇಲ್ಲ, ಏನೂ ಇಲ್ಲ, ಹೆಂಗೆ ಹೋದ್ರೆ ಅವ ಅಂತ ಏನು ಇದ್ದಿದ್ದಿಲ್ರಿ. ಒಂದು ಜ್ವರ ಇಲ್ಲ, ಉರಿ ಇಲ್ಲ, ಹಂಗೆ ಹೋದ್ರಿ ಅಂತಾರೆ. ಅದಿಲ್ಲ, ಕೆಮ್ಮಲಿಲ್ಲ, ಏನಿಲ್ಲ, ವಾಸವಂತ ಕೆಮ್ಮಿಲ್ರಿ ಅವ, ಹೆಂಗೆ ಹೋದವ? ಇವು ಗೂರ್ಕೊಂತ ಹಂಗೆ ಎಷ್ಟು ಜನ ಇರ್ತಾವ ಹಂಗೆ ದಿನ ಮುಗಿ ಮಠ ಏನಪ್ಪ ನಿದ್ದೆ ಸ್ವಲ್ಪ ಕೆಮ್ಮಿ ಇಡ್ತಾರೆ. ಇದನ್ನ ಎಲ್ಲಾರ ಶಿಫ್ಟ್ ಮಾಡ್ಬೇಕಪ್ಪ ಅಂತಿರ್ತಾರೆ. ಬೆಳತಂಗ ಕೆಮ್ಮದಪ್ಪ ಇರೋದು. ಹೌದಿಲ್ಲ? ದೌಡ್ ಹೋಗೋದಿಲ್ಲ. ಅವು ಪ್ರಾರಬ್ಧ ಹೆಂಗೈತಿ ನೋಡಿ. ಇದು ಬೇಕಾದಂಗೆ ಇದನ್ನು ವ್ಯವಸ್ಥಿತವಾಗಿ ಇಟ್ಟರು ಉಳಿದಿಲ್ಲ. ಯಾಕೆ ಇದ್ರ ಬಗ್ಗೆ ಚಿಂತೆ ಮಾಡ್ತೀವಿ? ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು, ಈ ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಅನ್ನೋದು. ಕೆಟ್ಟ ಹೋಗೋ ಶರೀರನಾಗ ಮೋಹ ಇಟ್ಕೊಂಡು ಎಂದು ಸುಖ ಬಂದ ಅವನು. ಇದ್ರ ಮ್ಯಾಗ ಅತಿ ಮಮತೆ ಸಲ್ಲದು, ಅತಿ ಪ್ರೀತಿ ಬೇಡ ಶರೀರ ಮ್ಯಾಗಿನ ಅಂತ. ಏನು ಸದ್ದ ಇದು ಹೊಕ್ಕೈತಿ ಅಂದ್ರೂ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಸದ್ದ ಹೊಂಟೈತಪ್ಪ ಶರೀರ ಅಂದ್ರು ಅದನ್ನು ಚಿಂತೆ ಮಾಡ್ಬಾರ್ದು. ಹೋಗಲಿ ಬಿಡಂತ. ನನ್ನ ಬಿಟ್ಟು ಅದು ಹೊಕ್ಕೈತಿ, ನಾ ಏನು ಹೋಗುದಿಲ್ಲ. ಆ ತಿಳುವಳಿಕೆ ಗಟ್ಟಿ ಮಾಡ್ಕೊನಿ. ಅದು ಹೋದ್ರೆ ಹೋಗಲ್ದಕ್ಕೆ ನೀನು ಹೋಗುದಿಲ್ಲಲ್ಲ. ಎಷ್ಟೋ ಶರೀರಗಳು ಹೋಗ್ಯಾವ, ನೀ ಇರುವಂಗದೇ ಇದೆಯಲ್ಲ. ಈ ತಿಳುವಳಿಕೆ ಯಾಕೆ ಮಾಡ್ಕೋದಿಲ್ಲ ನೀನು? ಎಷ್ಟೋ ಶರೀರಗಳು ಬಿಟ್ಟು ಅವನು, ಆದ್ರೆ ನಿನ್ನ ಬಿಟ್ಟು ನಿನಗೆ ಇರಾಕ್ ಬರೋದಿಲ್ಲ. ಶರೀರ ಬಿಟ್ಟು ನೀವು ಅಲ್ಲದ್ದು ಅವು, ನೀವು ಅಲ್ಲದನ್ನು ಬಿಟ್ಟರೆ ಆರಾಮಿರ್ತೀವಿ. ಮಲಮೂತ್ರ ಬಿಟ್ಟರೆ ಹಂಗೆ ಶರೀರ ಆರಾಮಿರ್ತೈತಿ. ಯಾಕ್ರಿ? ಹಂಗೆ ನಿನ್ನ ಮನಸ್ಸಿನಾಗಿ ದೇಹ ನಾನು ಭಾವ ಇಟ್ಕೊಂಡಿದ್ರು ಅದನ್ನು ಕೈ ಬಿಡು. ಎಷ್ಟು ಹಲವಾರು ಇರ್ತೈತಿ ಮನಸ್ಸಿನಾಗಿನ ಹೊಲಸಿದು ಶರೀರ ನಾನು ಭಾವ. ಮನಸ್ಸು ಆರಾಮ ಇರ್ತದೆ ನಿನಗೆ. ಹೌದಿಲ್ಲ? ನೆಮ್ಮದಿ ಬೇಕಾಗಿತ್ತಂದ್ರೆ ದೇಹ ಭಾವ ಕೈ ಬಿಡೋದು. ದೇಹ ತಾದಾತ್ಮ್ಯ ಭಾವ ಬಿಟ್ಟಾಗ ನಿನಗೆ ನೆಮ್ಮದಿ ನೋಡಿ. ಇದನ್ನು ಹಿಡ್ಕೊಂಡು ನಾನು ಆರಾಮ ಹೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಏನು ಇದನ್ನು ಸಾಯ್ದಂಗೆ ಮಾಡಿ, ಇದನ್ನು ರೋಗ ಬರ್ದಂಗೆ ಮಾಡಿ ಮುಕ್ತಿ ಹೊಂದವಂತ. ಯಾಕ್ರಿ? ಮುಕುತಿ ಸುಖವನ್ನು ಪಡೆಯುವೆನೆಂಬುವ ಬಲು ಯುಕುತಿವಂತನ ಬಗೆ ನೋಡಿಲೆ ರಮಣಿ ಅಂತ ನಿಜಗುಣಾಗಿದ್ರಾಗ ಅಂದಾರ. ಇದನ್ನು ಕೆಡ್ದಂಗೆ ಮಾಡಿ ಹಿಂಗೆ ಇದನ್ನು ವಿಕಾರ ಆಗದಂಗೆ ಮುದಕ ಆಗದಂಗೆ ಮಾಡಿ ಹೊಂದವಂತ. ಮಾಡೋಕ್ಕಾಕೈತೇನೆ ಇದನ್ನ? ವಿಕಾರ ಆಗದಂಗೆ ಮಾಡೋಕ್ಕಾಕೈತಿ ಶರೀರ? ಇದನ್ನು ಇದಕ್ಕಿದ್ದಂಗೆ ಇಟ್ಕೊಳ್ದಂಗೆ ಸಾಯ್ದಂಗೆ. ಮಲಮೂತ್ರ ಬಿಟ್ಟದಂಗೆ ಅವನು ಬಿಟ್ಟಿನ ನಾರ್ದಂಗೆ ಮಾಡಕ್ಕೆ ಬರ್ತೈತೆ ಅವನು? ಯಾಕ್ರಿ? ಬಿಟ್ಟ ಮಲವದ ವಾಸನೆಯನ್ನು ಕೆಡಿಸುವ ಗಾಂಪಣಿಗೆನೆಯಕ್ಕುಂ ಅಂದಾರ ಅವ್ರು. ಅಂತ ಮೂರ್ಖರ ಹಾಕ್ಯವ್ ನಾವು. ಮಲಮೂತ್ರ ಬಿಟ್ಟು ವಾಸನ ಬರಬಾರ್ದು ಹೆಂಗೆ ಸಾಧ್ಯೈತಿ? ಅಂತ ಮೂರ್ಖರು. ಇದು ಈ ಶರೀರ ವಿಕಾರ ಆಗಿ ನಾಶ ಆಗಿ ಹೋಗುವುದು. ಅದರಿಂದ ತಯಾರಾದ ವಸ್ತು ಇದು. ಅದು ನೀ ಹೌದಲ್ಲ ನೋಡ್ಕೋ. ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ನನಗೆ ಆಗೈತೆ ಅಂತ ವಿಕಾರ ನಾನೇ ಮುದುಕಾಗಿ ನಾನೇ ಸಾಯ್ತೇನೆ ಅಂತ. ಆ ವಿಕಾರ ಆಗೋದನ್ನು ನೋಡವ್ ನೀನು. ತಾನಲ್ಲವಿಯೊಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ಪ್ರತಿಯೊಬ್ಬ ಮಾನವನಿಗೂ ಇದನ್ನು ನಾನ ಬೇರೆ ಇದ ಬೇರೆ ಅನ್ನೋ ತಿಳುವಳಿಕೆ ಮಾಡ್ಕೊಳಿಕ್ಕೆ ಬರ್ತದೆ. ಇದನ್ನು ಮಾಡ್ಕೋಬೇಕಾಗಿತ್ತು ಮೊದಲು. ಮುಖ್ಯವಾಗಿ ದೇಹ ನಾನಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡಿ, ದೇಹ ನಾನೆಂಬುದನ್ನು ಅಳಿ ಬಿಡದನು. ದೇವ ನಾನೆಂಬುದು ಯಾವಾಗಲೂ ಇದ್ದವ ಅರು ನಾನಂದನು ತಿಳಿ. ಅದ ನೀನಾಗಿ ಇರ. ಅದೀನಿ ಇರತೀನಿ. ಏನು ನೀ ಎಷ್ಟು ಜನ್ಮ ಈ ದೇಹ ನಾನಂತ ತಿಳ್ಕೊಂಡ್ರು ಈ ದೇಹ ಆಗಕ್ಕೆ ಶಕ್ಯನೇ ಇಲ್ಲ. ನೀ ಏನದಿ ಅದ ಅದಿ. ಆ ತತ್ಸ್ವರೂಪನ ಅದಿ. ಸದ್ವಸ್ತುನ ನೀನದಿ. ಕೆಲ ದೇವ್ರ ನೀನದಿ ಅನ್ನೋದನ್ನ ಅನುಭವದಿಂದ ನೋಡ್ಕೋ. ಏನು ಆ ಪ್ರಯತ್ನ ಮಾಡ್ಬೇಕಾಗಿತ್ತು ನಮ್ಮ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ನಿಜವಾದ ನಾನು ಯಾರು ಅನ್ನೋದು
ಅಂದಾಗ ದುಃಖದಿಂದ ನಮಗೆ ಬಿಡುಗಡೆ. ನಾವು ಏನಿದ್ದೀವೋ ಅದನ್ನು ಬಿಟ್ಟೇವಿ, ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋದು ಬಿಟ್ಟು ಅಲ್ಲದ್ದನ್ನು ಆರೋಪ ಮಾಡ್ಕೊಂಡು ಕೂತೀವಿ ಅಜ್ಞಾನದಿಂದ. ನಮ್ಮನ್ನು ನಾವು ಮರ್ತದ್ದು ಅಜ್ಞಾನದಿಂದ ಅನ್ಯಥಾ ತಿಳುವಳಿಕೆ ನಮಗೆ ಗಟ್ಟಿ ಹಾಕೊಂಡು ಕುಂತೈತಿ. ಅದಕ್ಕೆ ಮೊದಲು ಮಾಡ್ಕೊಳ್ಳುವಂಥ ಕೆಲಸ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೋಬೇಕಾದ್ರೆ ನಾವು ಯಾರಿದ್ದೀವನೋ ಅಂತ ಎಚ್ಚರವನ್ನು ಮಾಡ್ಕೋಬೇಕು. ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದೆಲ್ಲ ಅಜ್ಞಾನದ ಕಾರ್ಯ ಎಲ್ಲ ಹೋಗಿಬಿಡ್ತದೆ. ಏನು ಸುಖಿ ಆಗ್ಬೇಕನ್ನೋರು ಎಲ್ಲರೂ ಇದನ್ನು ಪುನಃ ಪುನಃ ನೆನಪು ಮಾಡ್ಕೊತ ಇರ್ಬೇಕು. ನಾವು ನೀರಿನ ಮೇಲಿನ ಗುಳ್ಳೆ ಅಂತೀವಿ, ಯಾವಾಗ ಪಟ್ ಅಂತೈತೇವೋ ಹೇಳಿಕ್ಕೆ ಬರೋದಿಲ್ಲ ಅಂತ ಎಲ್ಲರೂ ಮಾತಾಡ್ತೇವೆ ಇದನ್ನು. ಆದರೂ ಅದ್ರ ಮ್ಯಾಗಿನ ಮೋಹ ಹೋಗಲ್ಲ. ಈ ಹುಟ್ಟಿದ್ದು ಸಾಯಬಾರ್ದಂತ ಎಲ್ಲ ದವಾಖಾನೆಗಳಿದಾವೆ, ಹೌದಿಲ್ಲ? ಹುಟ್ಟಿದ್ದು ಸಾಯಬಾರ್ದು ಅಂದ್ರೆ ಹೆಂಗ್ರಿ ಇದು? ಇದನ್ನು ಉಳಿಸಬೇಕಪ್ಪ ಹೆಂಗಾರ ಅಂತ. ದವಾಖಾನೆ ಡಾಕ್ಟರ್ ಉಳ್ಸಾವ ಅವಾರ ಉಳಿತಾನ? ಡಾಕ್ಟರ್ನು ಹೋಗ್ಕನಲ್ಲ. ಎಲ್ಲ ರೋಗಿಗೆ ಕಂಡು ಹಿಡಿದಿದ್ರು ಧನ್ವಂತರಿ ಚರಕ, ಆಯುರ್ವೇದದ ಮೂಲ ಋಷಿಗಳು. ಅವರು ಉಳಿದ್ರನ? ಯಾಕ್ರಿ? ಭಾಳ ವರ್ಷ ಬದುಕ್ಯಾರಪ್ಪ ಅನ್ನೋರ ಉಳ್ದಾರನು? ಯಾಕ್ರಿ? ಎಷ್ಟು ವರ್ಷ ಬದುಕಿರೋರ ಏನಾಗಬೇಕಾಗಿ ಬದುಕಿದ್ದು ಲಾಭ ಏನು ಮಾಡ್ಕೊಂಡಿಲ್ಲ? 100 ವರ್ಷ ತನಕ ಬದುಕಬೇಕಪ್ಪ, ಬದುಕಿ ಏನು ಮಾಡಿದಿಪ್ಪ? ಅಜ್ಞಾನಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕುವುದು ದೇಶ. ಅಜ್ಞಾನ 100 ವರ್ಷ ಬದುಕಿರ ಏನು ಮಾಡಿದಿಪ್ಪ ನೀನು? ಏನು ಲಾಭ ಮಾಡ್ಕೊಂಡೆ? ಹೌದಿಲ್ಲ ವಿಷಯ ಸಂಗ್ರಹ, ವಿಷಯ ಇದ್ರ ಬಾಯಿ ತಕೊಂಡು ಇದ್ರ ಬೆಣ್ಣ ತಿರುಗಿ ಆ ವಿಷಯ ಪರ್ಯಂತರ ಈ ತೋರಿಕೆ ವಸ್ತುಗಳು ಬಾಯಿ ತಕೊಂಡು ಕುಂತೀವಿ. ಅವು ಸುಖ ಕೊಡ್ತಾವಂತ ಅದ್ರ ಸುಖ ಬುದ್ಧಿ ಇಟ್ಕೊಂಡು ಬದುಕಿದಿ. ನಾಳೆ ಕೊಡ್ತೈತಿ ಇನ್ನೂ ಮುಂದೆ ಸಿಗ್ತೈತಿ ಅನ್ನೋ ಆಶೆ ಇಟ್ಕೊಂಡು ಹಂಗೆ ಬದುಕಿ ಕಡಿಕೆ ಏನು ನಿರಾಶೆ ಅನ್ನೋದು, ಏನು ಮೋಸ ಆಯ್ತು ಇದು ಅಂತ. ಹೌದಿಲ್ಲ? ಬಿಟ್ಟು ಹೊಂಟೆಲ್ವ ನೀನು? ಹೆಂಗೆ ಬಿಡ್ಲು ಅಂತ ನೀನು ಇದ್ರಾಗ ಸುಖ ಸಿಗ್ತೈತೆ ಅನ್ನೋ ಆಶೆ ಒಳಗೆ ತುಂಬ್ಕೊಂಡು ಕುಂತಾನೆ ಗಟ್ಟಿಯಾಗಿ ಈ ವಾಸನ. ಅದಕ್ಕೆ ಈಗ ಕಳ್ಕೊ, ಇದ್ರಾಗ ಏನೂ ಇಲ್ಲ. ಸ್ವಲ್ಪ ಇದರ ಸಂಶಯ ಇಡಬೇಡ, ಅದನ್ನು ಆಶೆ ಮಾಡ್ಕೋ ದೌಡ್. ಇದನ್ನು ಇದರ ಅಂಶ ಬೇಡಪ್ಪ ನಮಗೆ. ಇದ್ರ ಇಚ್ಛಾ ಮಾಡಕ್ಕೆ ಹೋಗ್ಬೇಡ. ಮಾಡಿದಂದ್ರೆ ಜನ್ಮಾಂತರ ಕಾರಣೀಭೂತಕ್ಕೆ. ಅದಕ್ಕೆ ಪದ ಅಂದಾರಲ್ಲ, ಜನ್ಮಾಂತರ ಜನಿಸುವುದು ಬೇಡ, ಜಗದೊಳು ನಿನ್ನ ಅಂಶ ಬೇಡ ಅಂತಾರಲ್ಲ. ಶ್ರೀ ಗುರು ಸಿದ್ಧಾರೂಢ ಗುರುವೇ, ಶಿವಾನಂದ ಗುರುವೇ, ನಿನ್ನ ಪಾದಕ್ಕೆ ಶರಣಾಗಿರುವೆ ಅಂತ ಪದ ಅಂತೀರ. ಬ್ಯಾಡೋ ಯಪ್ಪ, ನಮಗಿನ್ನು ಯಾವ ಜನ್ಮನೂ ಬೇಡ. ಜನ್ಮಕ್ಕೆ ಬರೋದು ಬೇಡ. ಹುಟ್ಟು ಸಾವುಗಳಿಂದ ಬಿಡುಗಡೆ, ಮುಕ್ತಿಯನ್ನು ಹೊಂದೋನು. ಇದು ಕಷ್ಟ ಹೊಂದೋದು ಅದಕ್ಕೆ ಹುಟ್ಟಿ ಸಾಯುವುದು ಯಾಕೋ ಕಷ್ಟ ನಿನಗೆ ಯಾತಕ್ಕೆ ಬೇಕು ಅಂತ. ಇನ್ನು ಒಮ್ಮೆ ಬರ್ದಂಗೆ ಮಾಡಿಕೊಡು ನನಗೆ, ಇನ್ನೊಮ್ಮೆ ಬರ್ದಂಗೆ ಇಲ್ಲಿ ಹುಟ್ಟಿ ಬರ್ದಂಗೆ. ಇದಕ್ಕೆ ಮುಕ್ತಿ ಅಂತ. ಯಾರಿಗೆ ಬೇಕಾಗೈತಿ ಇದು? ವಾಸನ ಐತಿ ಅಂದೇನು ಬರೋದನ ನಿನಗದ? ಸುಪ್ತ ರೀತಿ ಒಳಗೈತಿ, ವಾಸನ ನಾಶ ಆಗಿಲ್ಲ. ನೀ ಯಾಕದಂಗೆ ಶಾಸ್ತ್ರ ಕೇಳಿದ್ರೆ ಹೋಗ್ಯಾವಂದಿ? ಹೋಗಿರ್ದಿಲ್ರಿ ಅವು. ಅಂಥ ಪ್ರಸಂಗ ಬಂದಾಗ ಅಂತೇಳಿ ಗೊತ್ತಾಕೈತಿ ಅದು ಹೊರಗೆ ಹೆಚ್ಚಿದಾಗ. ಹೌದಿಲ್ಲ? ವಿಕಾರ ಆಗದಂಗೆ ಇರ್ಬೇಕಲ್ಲ. ವಿಕಾರ ಹೊಂದುವಂಥ ಸಂದರ್ಭದಲ್ಲಿ ಯಾರ ಮನಸ್ಸು ವಿಕಾರ ಹೊಂದೋದಿಲ್ಲ ಅವ್ರ ವಾಸನ ಹೋಗ್ಯಾವಂತ. ಇಲ್ಲ ವಾಸನ ಹೇಳ್ಕೊಂಡು ಹೋಗ್ತಾವು, ಇದಕ್ಕೆ ವಿಘ್ನಕ್ಕವು. ಬಾಯಿ ತಕ್ಕೊಂಡು ಕೊಂಡಿರ್ತೀವಿ ಅವ್ನು ನೋಡಿದ ಕೂಲೆ, ರೂಪ ನೋಡಿದ ಕೂಲೆ, ಗಾಯನ ಕೇಳಿದ ಕೂಲೆ. ಹೌದಿಲ್ಲ? ಬೇಕಾದ ಇಂದ್ರಿಯ ಐತೆ ಅಂದ್ರೆ ಸುಧಾ ನದರೆತ್ತಿ ಸುಧಾ ನೋಡ್ಬಾರ್ದು. ನೋಡೇನು ಹೇಳೋದನಂತ ಅವನಲ್ಲಿ ವಿವೇಕ ಚೆನ್ನಾಗಿ ದೃಢಪಟ್ಟಿತ್ತಂದ್ರೆ ಅವ್ನು ಪಸಿಗೆ ಬೀಳೋದಿಲ್ಲ. ನಾವು ಪಸಿಗೆ ಬೀಳ್ತೇವೆ, ಹೇಳ್ತೇವೆ, ಕೇಳ್ತೇವೆ, ಮತ್ತೆ ಪಸಿಗೆ ಬೀಳ್ತೇವೆ, ಮತ್ತೆ ವ್ಯಾಮೋಹಕ್ಕೆ ಬೀಳ್ತೇವೆ. ಇನ್ನೊಬ್ಬರಿಗೆ ಹೇಳಕ್ಕೆ ಶಿಸ್ತು ಬರೋದು. ನೀವು ಪಸಿಗೆ ಬೀಳಲಿ ಅದೆಯಾ? ಯಾವ ಸಾಧು ಸನ್ಯಾಸಿಗಳಿದಾವೆ ವಿಷಯಾದಿಗಳಿಗೆ ಪಸಿಗೆ ಬೀಳಿದ್ದವ್ರು ಯಾರಾದ್ರೆ ಹೇಳಿ? ಹೇಳಕ್ಕಷ್ಟೇ ಆಗೈತಿ. ವಚನದೊಳಗೆಲ್ಲ ಸುಚಿವೀರ ಸಾಧುಗಳು ಹೇಳೋರು ಭಾಳ ಮಂದಿ ಅದಾರು. ಪಸಿಗೆ ಬೀಳಿದ್ದವ್ರು ಎಷ್ಟು ಮಂದಿ ಅದಾರ ಇದಕ್ಕೆ? ಅದ್ರಾಗ ಏನು ಇಲ್ಲ ಅಂತ ಬಾಯಲ್ಲಿ ಹೇಳ್ತಾನೆ, ಮತ್ತು ತಾನ ಪಸಿಗೆ ಬೀಳ್ತಾನೆ. ಮಂದಿಗಳೇ ಹೌದಪ್ಪ ಹೇಳ್ತಕ್ಕದ್ದಂತ ಇರ್ತಾನೆ.
ಹೌದಿಲ್ಲ? ಎಂಥವ ಇರ್ಬೇಕು ನೋಡಪ್ಪ ಹೇಳ್ಬೇಕಂತ, ಅಂಥವನ ಹೋಗಿ ಬಸ್ಗೆ ಬೀಳ್ತಾನೆ ಹೌದು ಹೌದು ನಾವು ಅಂಥವು ಅದಾವ ಗಿರಾಕಿಲ್ಲ. ಏನು ಮರ ಎಷ್ಟು ಇದನ್ನು ಮಾಡಿ ಹೇಳ್ತಿದ್ದ ಮತ್ತು ಅಜ್ಞಾನದೊಳಗೆ ಬೀಳ್ತು ಅಂದಾಗ ಬಹಳ ಮಂದಿ ಹೆಚ್ಚಾಗಿ ಎಲ್ಲೋ ಒಬ್ಬವ ಏನು ಇದ್ರ ವ್ಯಾಮೋಹಕ್ಕೆ ಬೀಳೇ ಇದ್ದವ, ಅವ ಒಬ್ಬವನ ಇದ್ರ ಆ ನಿಜವನ್ನು ತಿಳ್ಕೊಂಡವ. ಏನು ಇಲ್ಲ, ಎಲ್ಲರೂ ಹೇಳೋದು ಕೇಳೋದು ಮಾಡೋ ಎಲ್ಲ ಪಸಿಗೆ ಬೀಳುವ ಎಲ್ಲ ಸರಡೋಗಿ ಅಂತಿದ್ರು. ಏನು ಸರಡೋಗಿ ಖಾತೆದವ್ರ ಎಲ್ಲರೂ ಅಂತ. ಶರೀರ ನಾನು ಅನ್ನೋದು ಮನಸ್ಸಿನಾಗ ಹಿಡ್ಕೊಳ್ಳೋದು ಬಿಟ್ಟಿದ್ದೆ ಅಂದರೆ ಆರಾಮನೇ ಇರ್ತಿದ್ನಿ. ಯಾವ ಪುಣ್ಯಾತ್ಮ ಉಳಿತೈತಿ ಉಳಿತೈತಿದಂತ ಅವ ಒಬ್ಬನ ಸುಖದಿಂದ ಇರೋವನು. ಏನು ಈ ಭೋಗಲಾಲ್ಸ ಏನದ ನೋಡ್ರಿ, ಅದ ನಮ್ಮನ್ನೆಲ್ಲ ಸಮಾಧಾನ ಶಾಂತಿಯನ್ನು ಕೆಡಿಸಿದ್ದು. ಏನು ಇಂದ್ರಿಯ ಭೋಗದ ಆಸಕ್ತಿ ಏನೈತಲ್ಲ ನಮ್ಮನ್ನು ತಿರ್ಗಾ ಕಚ್ಚಿದ್ದ ಅದ. ಏನು ಚುಟ್ಟ ತೃಪ್ತಿಪಡಿಸಿದವ್ರು ಯಾರದಾರ? ಹಂಗೆ ಎಲ್ಲ ಇಂದ್ರಿಯಗಳು ಬಂದು ಒಂದೇ ಅಲ್ಲ, ಅಷ್ಟು ಇಂದ್ರಿಯಗಳನ್ನು ತೃಪ್ತಿಪಡಿಸೋಕ್ಕಾಗೇ ಇಲ್ಲ. ಏನು ಶರೀರ ಬಿಡುಮಟ ಅದನ್ನು ಮಾಡಿರೋ ತೃಪ್ತಿ ಇಲ್ಲ. ಭೋಗ ಮಾಡ್ಬೇಕನ್ನೋ ಆಶೆ ಇನ್ನೂ ಹಂಗೆ ಯಾವ ಮುದುಕಿ ಕಡಿಮೆ ಆಗೈತೆ ಹೇಳ್ರಿ. ಇಂದ್ರಿಯ ತಲವು ಇಂದ್ರಿಯಗಳನ್ನು ಅದನ್ನು ಸಂಪರ್ಕ ಮಾಡೋದ್ರಿಂದ ಅದು ಹೋಗುದಿಲ್ಲ. ಮತ್ತಷ್ಟು ಹೆಚ್ಚಾಕೈತಿ. ಬಿಟ್ಟಾಗ ಅದು ನಮ್ಗೆ ಅನುಭವ ಬರೋದು, ಭೋಗದಿಂದ ಹೋಗುವುದಿಲ್ಲ. ತ್ಯಾಗ ಬರಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ವಿವೇಕ ಜಾಗೃತ ಆಗ್ಬೇಕಾದ್ರೆ ಸತ್ಸಂಗದೊಳಗೆ ಇರ್ಬೇಕು. ಯಾವಾಗಲೂ ಜಡಬುದ್ಧಿ ಜಡ ಸಂಘವನ್ನು ನಾವು ಬಿಡಬೇಕು. ಬಿಡದೆ ಅಭ್ಯಾಸದಾಗ ತೊಡಗಬೇಕು ನಾವು. ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ. ಇಲ್ಲೆಲ್ಲ ಕೇಳ್ತೇವೆ, ಹೋಗಿ ಎಲ್ಲ ಬಿಟ್ಟಕಾರ ಅಲ್ಲಿ ಪಸಿಗೆ ಬಿಡುತ್ತೆ. ಇದೇ ನಡೆದದ್ದು. ಎಷ್ಟು ವರ್ಷ ಆದರೂ ಇದನ್ನ ಮಾಡಿದ್ದೀವಿ ನಾವು. ಬೇಡ ಬಿಡೋ ಪುರುಷತ್ಲೇ ಮಾತು ಪಸಿಗೆ ಬೀಳ್ತೈತಿ, ವ್ಯಾಮೋಹಕ್ಕೆ ಬೀಳ್ತೈತಿ. ಅಷ್ಟೊಂದು ಅಜ್ಞಾನ ನಮ್ಮನ್ನು ಮೋಹಕ್ಕೆ ಹಾಕ್ತೈತಿ. ಏನು ಶರೀರ ಮನಿಮಾರ ಹಾಳಾದರೂ ಭೋಗಲಾಲ್ಸ ಹೋಗುದು ನೋಡ್ರಿ. ಯಾವುದೇ ಚಟಕ್ಕೆ ಬಿತ್ತಂದ್ರೆ ಅದು ಹೋಗುದಿಲ್ಲ. ಹಂಗಾರ ಮಾಡಿ ಮತ್ತು ಅಲ್ಲೇ ಅಂತೈತಿ, ಸುಳಿದಾಡ್ತೈತಿ. ಹಂಗೆ ಸೂಕ್ಷ್ಮ ಶರೀರದಾಗ ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ, ಅಂತಲ್ಲಿ ಸುಳಿದಾಡ್ತೈತಿ. ಮತ್ತು ಅದು ವಾಸನ ಹೋಗಿರೋದಿಲ್ಲ ಅಲ್ಲ. ಸೂಕ್ಷ್ಮ ಶರೀರ ಜ್ಞಾನ ಆಗೋಮಟ ಅದು ನಾಶ ಆಗೋದಿಲ್ಲ. ವಾಸನ ನಾಶ ಆಗೋಮಟ ಸೂಕ್ಷ್ಮ ಶರೀರ ಇರೋದನ್ನ. ವಾಸನ ನಾಶ ಆದಾಗ ಜ್ಞಾನ ಆಕೈತಿ, ಜ್ಞಾನ ಆದ್ಮ್ಯಾಗ ಸೂಕ್ಷ್ಮ ಶರೀರ ಕೆಳಗಾಲ ಬರ್ತೈತಿ. ಏನು ಸೂಕ್ಷ್ಮ ಶರೀರ ಕೆಳಗಾಲ ಬಂದ್ರೆ ಕಾರಣ ಶರೀರ ಅಂದ್ರೆ ಅದ್ರಾಗ ಅಡಗ್ತೈತಿ, ಮತ್ತು ಅದು ವ್ಯಕ್ತ ಆಗ್ಬೋದು. ಸೂಕ್ಷ್ಮ ಶರೀರದ ಇದು ಏನು ಜ್ಞಾನೋದಯ ಆದಾಗ ಇವೆಲ್ಲ ಸೂಕ್ಷ್ಮ ಶರೀರದಿಂದ ಇವೆಲ್ಲ ಸ್ಥೂಲ ಶರೀರನೂ ಮತ್ತು ಉತ್ಪತ್ತಿ ಆಗೋದಿಲ್ಲ. ಒಳಗೆ ಸೂಕ್ಷ್ಮ ಬೀಜ ಅದ, ಬೀಜ ರೂಪದಿಂದ ಇರ್ತೈತೆ ಅದು. ಅಂತ ಇದು ಬಂದಾಗ ಮೊಳಕೆ ಹೊಡಿತೈತಿ. ಯಾಕ್ರಿ ಅವು ವ್ಯಕ್ತ ಆಗಕ್ಕೆ ಚಲೋ ಅಕ್ಕವು. ಏನು ಸೂಕ್ಷ್ಮ ಶರೀರ ಅದು ಬೀಜ ರೂಪದಿಂದ ಇರ್ತೈತಿ. ಒಳಗೆ ಆಸೆ ಏನಾಯ್ತಲ್ಲ, ರಾಗ ಅದೇ ಬೀಜ. ಭವಕ್ಕೆ ಬೀಜ ಅದ ನೋಡಿ. ಅದನ್ನೆಲ್ಲ ಸ್ವಲ್ಪ ಉಳಿದಂಗೆ ನಾಶ ಮಾಡ್ಬೇಕಾದ್ರೆ ಜ್ಞಾನವನ್ನು ನಾವು ಮಾಡ್ಕೋಬೇಕು. ಆನಂದ ಸೂತ್ರ ಹಿಡ್ಕೊಂಡು ಹೋದ್ರೆ ಆನಂದದಲ್ಲಿ ಮುಳುಗ್ಲಿಕ್ಕೆ ಬರ್ತದೆ. ಆನಂದ ಸೂತ್ರ ಎಲ್ಲಿ ಹೇಳ್ತೈತೆ ಅಂದ್ರೆ ಹೊರಗೆ ಎಲ್ಲಾರ ಸಿಗ್ತೈತೆ. ಅದು ಆನಂದ ಸೂತ್ರ ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಎರಡು ಕಲ್ಪನೆಗಳ ಮಧ್ಯ ಸ್ಥಿತಿ ಒಳಗೆ ಅದ ಸೂತ್ರ ನಮಗೆ ಹತ್ತು. ಏನು ಅಷ್ಟೇ ಪೂರ್ವ ವಿಕಲ್ಪೇತು ಯಾವತ್ತು ಅನಿಶ್ಯ ನ ಉದಯಾತ್ ನಿರ್ವಿಕಲ್ಪಕ ಚೈತನ್ಯಂ ಸ್ಪಷ್ಟಂ ತಾವತ್ ವಿಭಾಸತೆ ಅಂತ ಶಂಕರಾಚಾರ್ಯ ಹೇಳಿದ್ದರು. ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿಯೊಳಗೆ ಏನಿರ್ತೈತಿ ನೀವು ನೋಡ್ತೀರಿ. ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ.
ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಕಲ್ಪನಾರಹಿತ ಸ್ಥಿತಿಯೊಳಗೆ ಎಲ್ಲರಿಗೂ ಅದು ಆನಂದದ ಅನುಭವ ಎಲ್ಲರಿಗೂ. ಅದ ನೆನವನ್ಯಾಗ ಹೆಚ್ಚು ಹೆಚ್ಚು ನಾವು ವೇಳೆ ಕಳಿಬೇಕು. ಕಲ್ಪನಾರಹಿತ ಇರುವಿನ ಅನುಸಂಧಾನ ಅದ ಧ್ಯಾನ. ಅಲ್ಲಿ ಮನಸ್ಸು ತಲ್ಲೀನಾಗಬೇಕು. ವಿಚಾರದಿಂದ ಮನಸ್ಸನ್ನು ಅಲ್ಲಿ ನಿಲ್ಲಿಸ್ಬೇಕು. ಹಠದಿಂದ ಮಾಡಿದ್ರೆ ಕೆಲಸ ಆಗೋದು. ಹಠದಿಂದ ಎಷ್ಟು ಮಟ್ಟ ಬಿಗಿ ಹಿಡಿದೈತಿ ಅಷ್ಟು ಮಟ್ಟ ನಿಲ್ತೈತಿ. ಮತ್ತು ಸರ್ಟಿಫಿಕೇಟ್ ಕೂಡಲೇ ಹೋಗುದು, ನಾವು ಜಿಗದು ಹೋಗ್ತೈತೆ. ಅದು ವಾಸನ ಇತ್ತಂದ್ರೆ ಏನು ವಾಸನ ನಾಶ ಮಾಡಿದೆ ಅಂದರೆ ಅವಾಗ ನಿನಗಿದು ಅನುಭವ ಮಾಡ್ಕೊಳಕ್ಕೆ ಅದು ವಾಸನೆಗಳೇ ನಮ್ಮ ಇದ್ದ ಸ್ಥಿತಿಯನ್ನು ಅನುಭವ ತಗೊಳ್ಳಿಕ್ಕೆ ವಿಘ್ನ ಅಡ್ಡಿಯನ್ನು ಉಂಟು ಮಾಡಿ. ಅದಕ್ಕೆ ವಾಸನೆ ಯುರಿಸದೆ ಎಂದರೆ ಪೂರ್ಣವನ್ನು ಸುಟ್ಟು ಹಾಕು. ವಾಸನೆಗಳನ್ನು ನಾಶ ಮಾಡ್ಕೊ. ಅವನ್ನೆಲ್ಲ ನಿದ್ಯಾಗ ಅಡಗ್ತಾವ ಮತ್ತು ಅವು ವ್ಯಕ್ತ ಆಗ್ತಾವ ವಾಸನ. ಆದರೆ ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಅವು ನಾಶ ಸುಟ್ಟು ಏನು ಜ್ಞಾನಾಗ್ನಿಯಿಂದ ಅವೆಲ್ಲ ಕರ್ಮ ಎಲ್ಲ ವಾಸನೆಗಳು ನಾಶ ಆಗ್ತಾವ. ಹೇಳ್ತಿರ ನಿಮ್ಮ ಶಿವ ಅವನ್ನೆಲ್ಲ ಕಾಮನನ್ನು ಎದರಿಂದ ಸುಟ್ಟ ಅಂದ್ರೆ ಜ್ಞಾನದ ಕಣ್ಣಿನಿಂದ, ಜ್ಞಾನಾಗ್ನಿಯಿಂದ. ಹೌದಿಲ್ಲ? ಅವಾಗ ಕಾಮದಹನ ಆತು. ಹೌದಿಲ್ಲ? ಕಾಮದಹನ ಆದ್ಮ್ಯಾಗ ಅವಾಗ ಆನಂದದ ಅನುಭವ ಶುರು ಆಗ್ತೈತಿ. ಇಚ್ಛೆಗಳೆಲ್ಲ ನಾಶ ಆದ್ಮ್ಯಾಗ ಅವಾಗ ದುಃಖ ಇರ್ತೈತಿ. ಏನು ಇಚ್ಛೆಯಿಂದನೇ ಅನಂತ ದುಃಖಗಳನ್ನು ನಾವು ಹೊಂದಕತ್ತೀವಿ. ಬಯಕೆಗಳು, ವಿಷಯದ ಆಶಯ, ಅದ ಕಾಮ. ಅದರಿಂದ ನಾವು ಎಲ್ಲರೂ ಎಷ್ಟು ಅನರ್ಥಗಳಾಗ್ಯಾವ. ಕಾಮದ ಬೆನ್ನ ಹತ್ತಿ ತಿರುಗಾಕೈತಿ. ಜನ್ಮ ಜನ್ಮಾಂತರ ಹುಟ್ಟಾಕ ಹಸ್ತೈತೆ ಅದು. ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದನ್ನು ನಿನಗೆ ಹೊಳಿವಲ್ಲದು. ಅನ್ಯದ್ರಾಗ ಐತಿ ಅಂತ ಅನ್ಯದ್ರ ವಸ್ತುಗಳು ಇಚ್ಛಾ ಯಾಕೆ ಮಾಡ್ತೀವಿ? ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂದರು. ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು, ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಬಾಳೆ ದಶೆಯಿಂದ ಎಷ್ಟು ಅಕಲ ಹಾಕಿ ಪ್ರಯತ್ನ ಮಾಡ್ತೀವಿ, ಅದರೊಳಗಿನ ಶತಾಂಶದಷ್ಟು ಅಂದರೆ ಶತಾಂಶ ಅಂದ್ರೆ 100ನೇ ಭಾಗ ಇದಕ್ಕೆ ನೀ ಪ್ರಯತ್ನ ಮಾಡಿದರೆ ದೇವ್ರ ಅಕ್ಕಿ ನೋಡಂತ. ಇದಕ್ಕೆ ಬಡ್ಕೊಂಡು ಏನು ಮಾಡಿದ್ರು ಎಲ್ಲ ಗುಡ್ಡಕ್ಕಲ್ಲು ಹೊತ್ತಾನೆ ಬಾಳೆ. ಮುಂಜಾನೆ ಸಂಜೆ ಮಠ ಏನು ಮಾಡಿದ್ವು ನೀವು ಬಾಳೆ? ಇಷ್ಟು ವರ್ಷ ಮಾಡಿದ್ದೆಲ್ಲ ಎಷ್ಟು ಜನ್ಮ ಆತು? ಏನು ಅದರಿಂದ ಏನಾಯ್ತು ಮಾಡಿದ್ದೇನು? ಏನು ಲಾಭ ಇಲ್ಲ. ಲಾಭ ಇಲ್ಲದ ವ್ಯಾಪಾರ ಮಾಡಿ ಏನು ಮಾಡೋ? ದಿವಾಳಿ ತೆಗೆದುಕಿ. ಇದು ಹೊಳಿವಲ್ದಲ್ಲ ನಮಗೆ. ನಾವು ಎದ್ರ ಸಂಬಂಧ ಮಾಡಾಕತ್ತೀವಿ? ಆರಾಮದಿ ಹಂಗಾರ ಹಾಂ ಭಾಳ ಚಲೋ ತಂಗೆ ಬಾಳೆ ಮಾಡೋದು ಆರಾಮದನ್ನ ಕೇಳೋದು. ಕಣ್ಣಾಗ ಕಣ್ಣಿಟ್ಟು ಬಾಳೆ ಮಾಡಿದ್ವಿ ನಾವು, ಎಲ್ಲಿ ಹೋಗ್ಲಂಗ. ಎಷ್ಟು ಭಾಗ ತಿಂದ್ರೆ ಬಾಳೆ ಮಾಡಿದ್ವಿ. ಮಾಡಿ ಏನು ಮಾಡಿದಪ್ಪ? ಹಾಂ ಚಲೋ ತಂಗೆ ಬಾಳೆ ಮಾಡಿದವ್ರೆ ಏನಾಗ್ಯಾರ ನೋಡು, ಅವ್ರನ್ನ ಕೇಳೋವ್ರನ್ನ. ಅದು ಏನಾರ ಇದಾದ ಏನದು ಬಾಳೆ ಮಾಡೋದು ಬಿಡೋದು ಅಂತಿರ್ತಾರೆ ಅವರು. ಯಾಕ್ರಿ ನೀವು ಬಾಳೆವಂತ ಇಟ್ಕೊಂಡು ಏನು ಮಾಡಿದ್ವಿ? ಎಲ್ಲ ಹಿಂದಾಗ ಒದ್ದಾಡಕೈತಿ ಬಿಟ್ಟು ಹೋಗಕ್ಕೆ ಅಲ್ಲಿ ಅಂತ ತಿಂದಾಗ್ರೆ ಅಲ್ಲಿ ಸುಡ್ದಾಡ್ತೈತಿ. ವಾಸನೆ ಕಟ್ಕೊಂಡು ಪಿಸಾಚಾಗಿ ಬರ್ತೈತಿ. ಎಲ್ಲಿ ಹೋಗ್ಲಂಗ ರಾತ್ರಿ ಎಲ್ಲ ಬೆಳ್ತಂಕ ಕಾಯ್ತೈತಿ. ಹಗಲಿ ಹಂಗೆ ವಾಸನ ರಾತ್ರಿ ಹಂಗೆ ತಿರುಗ್ತಿತ್ತಂತ. ಏನು ಅಜ್ಜವ್ರು ಹೇಳ್ತಿದ್ರು ಅಲ್ಲಿ ಸುರೇಬಾನ್ದಾಗ ಅವ್ನು ಸಾವ್ಕಾರನ ಉದಾಹರಣೆ. ಏನು ರಾತ್ರಿ ಲಾಟನ್ ತೊಗೊಂಡು ಅಡ್ಡೆ ನಾವು ಅವ ಲೈಟ್ ಇದ್ದಿದ್ದಿಲ್ಲಲ್ಲ, ಮಾಳ್ಗಿ ಮ್ಯಾಗ ಹತ್ತಿ ಯಾರು ಬಂದಿದ್ರೆ ಲಾಟನ್ ತೊಗೊಂಡು ಅಡ್ಡಾಡ್ತಿದ್ದ ಅಂತ. ಶರೀರ ಬಿಟ್ಟ ಮ್ಯಾಗು ನೋಡ್ಯಾರ ಅದನ್ನು ಹಿಪ್ಪು ಆ ಲಾಟನ್ ಕಾಣಾಗ್ತೈತಿ. ಚಲೋ ಹಿಡ್ಕೊಂಡು ಅಡ್ಡಾಡೋ ಸೂಕ್ಷ್ಮ ಶರೀರದಾಗ ಅದ ವಾಸನ. ಏನು ಮಾಡೋದು? ಇನ್ನು ಹಿಂಗೆ ಹಾಕವ್ ನಮ್ಗೆ ಅವನ್ನ ಕಾಯುವುದು. ಅದಿಲ್ಲ ಭಾಳ ಸಾವುಕಾರಿಕೆ ಬಂತಂದ್ರೆ ಮನುಷ್ಯ ಯಾಕ್ರಿ ಅವ್ನು ಜನಸಂಪರ್ಕದಿಂದ ಅವ ಹಚ್ಕೊಳಕ್ಕೆ ಹೋಗಲ್ಲ ತಗಿಂದ. ಯಾರ ಮನೆಗೆ ಬಂದ ಕೂಡಲೇ ಒಳಗೆ ಬಂದ್ಗಿದಾರ ಅಂತ ಮುಂದೆ ತಾಣ ಓಡಿ ಹೋಗವ ಒಳಗೆ ಬಂದಿದ್ದಾರೆ. ಹೀಗೆಲ್ಲ ವಾಸನ ಒಳಗಿದ್ದು ಅಂದ್ರೆ ಭಾಳ ಕಠಿಣ ಅದ ವಿಷಯದ ವ್ಯಾಮೋಹದಿಂದ ಕಡೆಗಾಗುವುದಂದ್ರೆ. ಯಾವಾಗಲೂ ಅಂಥ ವಾತಾವರಣದಾಗಿದ್ದರೆ ಏನಾರ ನಿನಗೆ ಸಂಸ್ಕಾರ ಆಗಿ ಅಭ್ಯಾಸದಾಗ ತೊಡಗಿ ಪಾರಾಗ್ಬೋದು. ಇಲ್ಲಾಂದ್ರೆ ಕಠಿಣ. ಜಡಬುದ್ಧಿ ಜಡಸಂಗ ಮತ್ತಟು ನಮ್ಮನ್ನು ಅದರಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಹಚ್ತದೆ ನಮ್ಗೆ.
ಶರೀರ ನಾನನ್ನೋ ಭಾವ ಬಂದರೆ ಎಲ್ಲದಕ್ಕೂ ರೂಪ ಕೊಡ್ತೇವೆ. ಮೂರ್ತ ವಸ್ತು ನಾನಂತ ತಿಳ್ಕೊಂಡೆ ಅದಕ್ಕೆ ಎಲ್ಲದಕ್ಕೂ ರೂಪ ಕೊಟ್ಕೊಂಡ್ಬಿಡ್ತೀವಿ. ಅದನ್ನು ನೋಡಾವ್ ನೀನು. ಅದು ನೋಡಿಸ್ಕೊಳ್ಳೋದು ನಾನಂತ ನೀ ತಿಳ್ಕೊಂಡೆ ಅಲ್ಲೋ. ನಿನ್ನಿಂದ ಅರಿಸ್ಕೊಳ್ಳೋದು ನೀ ಹಂಗಕ್ಕಿ ಹೇಳು. ಅದು ನಾನು ಅನ್ನೋದನ್ನು ಬಿಡಿನಿ. ಗೊತ್ತಿಲ್ಲದಕ್ಕೆ ನಾನು ಒಂದು ಇನ್ನು ಮ್ಯಾಗರೆ ಅದು ನೀನಲ್ಲ ಅನ್ನೋದನ್ನು ತಿಳಿ. ನಿನ್ನಿಂದ ಅರಿಸ್ಕೊಳ್ಳೋದು ಯಾವುದೂ ನೀನಲ್ಲ. ಅವು ನಿನಗೆ ವಿಷಯವಾದ ಕಥದಿಂದ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ನಿನ್ನಿಂದ ಅರಿವಿಸ್ಕೊತಾವು, ನಿನ್ನ ಗಣ್ಯವಾಗಿದೆ. ನೀನಲ್ಲ, ಅರಿಯಾವ ನೀನು, ತಿಳಿಯಾವ ನೀನು. ತಿಳುವಳಿಕೆ ಯಾವಾಗಲೂ ಇದ್ದದ್ದು. ಅದು ತಿಳಿಸ್ಕೊಳ್ಳೋ ವಸ್ತು ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ತೋರ್ತಾವು, ಅಡಗ್ತಾವು. ಜಡ ವಸ್ತುಗಳು ತೋರಿ ಅಡಗುವಂಥವು. ನೀನು ಇರು ಏನೈತಿಲ್ಲ ಅರು, ಅದಕ್ಕೆಲ್ಲ ತೋರೋದು ಕಡಗ ಸಾಕ್ಷಿಯಾಗಿ ಯಾವಾಗಲೂ ಇದ್ದದ್ದು ನೀನು. ಅದ ಅರುವ ನೀನಂತ ನಂಬು. ಅರಿವಿಸ್ಕೊಳ್ಳೋ ಜಡವಸ್ತು ನೀನಲ್ಲ, ತೋರಿಡಗುವ ವಸ್ತು ನೀನಲ್ಲ. ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದವ ಯಾವಾಗಲೂ ಇದ್ದವ. ನೀ ಇಲ್ಲದಂಗೆ ಯಾವಾಗ ಕೇಳ. ಈ ಎಲ್ಲದ್ದು ಎಲ್ಲ ಶರೀರಾದಿಗಳು ಇಂದ್ರಿಯಗಳು ಇಲ್ಲದಂಗೆ ಅಕ್ಕವು, ಹೌದಿಲ್ಲ? ನೀ ಯಾವಾಗಲೂ ಇರಾಮ. ನಿದ್ಯಾಗಿ ಇವು ಯಾವ ಇರುದಿಲ್ಲ, ಜಗತ್ತಿಲ್ಲ, ಇವ್ಯಾವು ಇಲ್ಲ, ಸಂಬಂಧ ಇಲ್ಲ. ನೀ ಅದಿಯಲ್ಲ, ಏನು ಇಲ್ಲ ಅನ್ನೋದನ್ನು ತಿಳಿಯಪ್ಪ. ನೀ ಅದಿಯಲ್ಲ. ಯಾರು ತಮ್ಮ ಅಸ್ತಿತ್ವವನ್ನು ಅಲ್ಲಗಳಿಲಿಕ್ಕಾಗುವುದು. ಆತ್ಮನ ಅಭಾವವನ್ನು ಯಾರು ಅನುಭವಿಸಲಾರು. ನಾ ಯಾವಾಗಲೂ ಇದ್ದ ಅದು ಯಾವುದು ಇಲ್ಲ ಅಂತ ಹೇಳ್ಬೇಕು. ಇಲ್ಲಿ ಯಾರು ಇಲ್ರಿ ಅಂತ ಹೇಳ್ಬೇಕಾದ್ರೆ ನೀ ಇದೆಯಲ್ಲ. ಇಲ್ಲ ಅನ್ನೋದು ನಿನ್ಗೆ ಹೆಂಗೆ ಗೊತ್ತಾಗ್ತದೆ? ನೀ ಇದ್ದಾಗ ಗೊತ್ತಾಗೈತಿ. ಅದಕ್ಕೆ ಆತ್ಮನ ಅಸ್ತಿತ್ವವನ್ನು ಅಲ್ಲಗಳಿಲಿಕ್ಕೆ ಯಾರಿಗೂ ಯಾವಾಗಲೂ ಇದ್ದು ವಸ್ತು ಅದು. ಇದನ್ನು ನಾವು ಒಮ್ಮೆ ಅನುಭವಕ್ಕೆ ಒಂದು ಗಟ್ಟಿ ಆತಂದ್ರೆ ಸಿದ್ಧಿ ಕಡಿದೈತೆ ನಮ್ಗೆ. ನನಗೇನೂ ಆಗೇ ಇಲ್ಲ ಅನ್ನೋದು ಸಮಾಧಿ ಹೊಂದಿ ಖಾತ್ರಿ ಮಾಡ್ತದೆ. ಅದಕ್ಕಾಗಿ ಪ್ರಯತ್ನದ ಅವಶ್ಯಕತೆ ನೋಡ್ರಿ. ಬಂಗಾರ ರೂಪಾಂತರ ಹೊಂದಿದ್ದಕ್ಕೆ ಆಭರಣ ಅಂತ ಹೆಸರು ಕೊಡ್ತೇವೆ, ಹೌದಿಲ್ಲ? ಹಂಗೆ ಇರು ರೂಪಾಂತರ ಹೊಂದಿಲ್ಲ. ಬಂಗಾರವೇ ಆಭರಣ ಆದಂತೆ ಮನ್ನ ಮಡಿಕೆ ಆದಂಗೆ ಅರು ಏನ ರೂಪಾಂತರ ಹೊಂದಿ ಆಗಿಲ್ಲ. ಅದು ಇರುವಂಗೆ ಐತಿ. ಹೌದಿಲ್ಲ? ಆ ಬಂಗಾರ ಆಭರಣ ಮಾಡಿದ್ಮ್ಯಾಗ ಬಂಗಾರ ಉಳಿಲಿಲ್ಲ, ಹೌದಿಲ್ಲ? ಹಂಗೆ ಈ ಜಗತ್ತು ಬ್ರಹ್ಮ ಜಗತ್ತಾಗಿದ್ರೆ ಬ್ರಹ್ಮ ಬೇರೆ ಉಳಿಬೇಕಿದ್ದು, ಜಗತ್ತನ ಇರ್ಬೇಕಾಗಿತ್ತು. ಬೇರೆ ಐತಿ ಅದು. ಅದ ಬೇರೆ, ಇದ ಬೇರೆ ಐತಿ. ಯಾಕ್ರಿ? ಹಂಗೆ ಬಂಗಾರನ ರೂಪಾಂತರ ಹೊಂದಿ ಆಭರಣ ಆದಂಗೆ, ಮಣ್ಣು ರೂಪಾಂತರ ಹೊಂದಿ ಗಡಿಗೆ ಆದಂಗೆ ಬ್ರಹ್ಮ ಇದರಿಂದ ಇದು ಆಗಿಲ್ಲ. ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವಿದೆ ಎಂದೆನಲಿಲ್ಲ. ಬ್ರಹ್ಮಸ್ಥವೆನಿಸದು ಜಗವಿದು ಕುಚಿತೋರ್ಕೆ. ಬ್ರಹ್ಮದಲ್ಲಿನೂ ಇದಿಲ್ಲ, ಬ್ರಹ್ಮದಿಂದನೂ ಇದು ಆಗಿಲ್ಲ. ಇದು ಖುಷಿ ಸುಳ್ಳದ ಅಂತ ಅನುಭವಿಗಳು ಎಚ್ಚರ ಕೊಟ್ಟಾರೆ. ನೆನಪಿಗೆ ತಂದು ಕೊಡ್ತಾರೋ. ಇಲ್ಲಪ್ಪ, ಎಂದೂ ಇಲ್ಲದ ಜಗವನ್ನು ನೀನು ಕಂಡ ಬಗೆಯದು ಖುಷಿ. ಇದ್ದದ್ದ ಜರಾಗಿದ್ರೆ ನಿನ್ನಲ್ಲಿ ಯಾವುದೇ ಜ್ಞಾನದಿಂದ ಇದನ್ನು ತೆಗೆದುಹಾಕಕ್ಕೆ ಹಾಕಿದ್ದಿಲ್ಲ. ಇದ್ದದ್ದ ಜರಾಗಿದ್ರೆ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಭ್ರಮ ಆಗೈತಿ ನಿನಗೆ ಐತಿ ಅಂತ. ಹಗ್ಗದೊಳಗೆ ಹಾವು ಜರ್ ಇದ್ದಿದ್ರೆ ಅದು ಹೋಗಬಾರ್ದಾಗಿತ್ತು. ಹಗ್ಗ ತಿಳುವಳಿಕೆ ಆದ್ರ ಮ್ಯಾಗೂ ಇರಬೇಕಾಗಿತ್ತು. ಅದು ಇಲ್ಲಲ್ಲ, ಅಂದ್ರೆ ಭ್ರಾಂತಿ ಅಂತ. ಹಗ್ಗದೊಳಗೆ ಹಾವಿನ ಭ್ರಾಂತಿ ಹಂಗಾಗೈತಿ, ಹಂಗೆ ನಿನ್ನಲ್ಲಿ ಇದು ಜಗತ್ತಿನ ಭ್ರಾಂತಿ ಉಂಟಾಗೈತಿ. ಹೆಂಗಾತು ಏನು ಇದು? ಯಾವ ಚದುರನು ವಿದೇಶ ನುಡಿಯಲ್ಲ. ಈಗ ಹಾವಿನ ಭ್ರಾಂತಿ ಆಗ್ಬೇಕಾದ್ರೆ ಹಾವು ಯಾವಾಗಾರ ನೀವು ನೋಡಿರ್ಬೇಕಂಗಾರ ಹಿಂಗೆ ಶಂಕ ಬರ್ತೈತಿ, ಹೌದಿಲ್ಲ? ಹಗ್ಗದೊಳಗೆ ಹಾವಿನ ಭ್ರಾಂತಿ ಆಗ್ಬೇಕಾದ್ರೆ ಹಾವು ಮೊದಲು ನೋಡಿರ್ಬೇಕು. ನೀವು ಯಾವಾಗ ನೋಡಿದ್ದಿ? ಹೌದಿಲ್ಲ? ಎಲ್ಲಿ ಕಂಡಿ ಹಂಗಾರ ಅದನ್ನ? ತನ್ನ ಕಲ್ಪನಾದಾಗ ಕಲ್ಪಿಸ್ಕೊಂಡಿದ್ದೆಲ್ಲ, ಕಲ್ಪನೆಯಿಂದ ಉತ್ಪನ್ನ ಆದಂಥದ್ದು ಇದೆಲ್ಲ ಕಲ್ಪನಾ ಸೃಷ್ಟಿ ಅಂತ. ಎಲ್ಲವೂ ನಿನ್ನ ಕಲ್ಪನೆ. ಜಗತ್ತಿನಲ್ಲಿ ಏನೇನೈತಿ ಎಲ್ಲ ನಿನ್ನ ಕಲ್ಪಿತ ಸೃಷ್ಟಿ ಇದೆಲ್ಲ. ಎಲ್ಲ ಪ್ರಾಣಿಗಳು ಎಲ್ಲ ನೀನೇ ಆಗವೆಲ್ಲ, ಹೌದಿಲ್ಲ? ಎಲ್ಲ ಪ್ರಾಣಿಗಳು, ಜಗತ್ತು ಎಲ್ಲವೂ ನಿನ್ನ ಮನಸ್ಸಿನ ಕಲ್ಪನಾದಾಗ ತೋರ್ತಾವ. ಜಗವೆಂದುಡುಂ ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ. ತನ್ನ ಸ್ವರೂಪನ ಇದೆಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವ, ಈ ಭಾವ ಬರ್ಬೇಕಲ್ಲ. ಇದು ಭ್ರಾಂತಿ ನಾಶ ಆದಾಗ ಬರ್ತೈತಿ. ಭ್ರಾಂತಿ ಇತ್ತಂದ್ರೆ ಬರುದನ ಇಲ್ಲ. ಇದು ಬೇರೆ ಬೇರೆ ಭಾವ ಬಂದ್ಬಿಡ್ತೈತಿ.
ಇದೊಂದು ಇರಬೇಕು ಬಿಡಪ್ಪ, ಇದು ಜಗತ್ತಿಂಗ. ಈ ಭ್ರಾಂತಿ ನಾಶ ಆದಾಗ ಯಥಾರ್ಥ ವಸ್ತುವಿನ ಅನುಭವ ನಿನಗಾದಾಗ ಇದು ಇಲ್ಲ ಇಲ್ಲ ಅನ್ನೋದು ಖಾತ್ರಿ ಆಗ್ತೈತೆ. ವಾಗ ಚಿಂತೆ ಕಡಿತೈತಿ ನೋಡಿ. ಅದಕ್ಕೆ ಮಹಾತ್ಮರ ಒಂದು ವಿಚಾರಗಳಂತೆ ಅನುಕರಣ ನಾವು ನಿತ್ಯ ಅನುಕರಣ ಮಾಡಿದಾಗ ಇದು ಭ್ರಾಂತಿ ನಾಶ ಆಕೈತೆ. ನಾವು ಭ್ರಾಂತಿ ನಾಶ ಮಾಡಿಕೊಂಡಾಗ ಅವಾಗ ಶಾಂತಿ. ಆಕಾಶಕ್ಕೆ ಹೆಂಗೆ ಅವಯವಗಳು ಇರುವುದಿಲ್ಲ, ಹಂಗೆ ನಿನ್ನ ಇರುವಿಗೂ ಯಾವ ಅವಯವ ಇಲ್ಲ, ನಿರವಯವ ಅದ ಅನ್ನೋ ದೃಷ್ಟಿಯಿಂದ ಆಕಾಶದ ಹೋಲಿಕೆ ಕೊಟ್ಟಿದ್ದಷ್ಟೆ. ಅದಕ್ಕೆ ಉಪಮಾ ಕೊಟ್ಟದ್ದು. ಯಾವ ಅವಯವ ಇಲ್ಲ ಅನ್ನೋ ಸಂಬಂಧ. ನಿಜವಾಗಿ ಅದರಂಥ ವಸ್ತು ಯಾವುದೂ ಇಲ್ಲ, ಅದನ್ನು ಉಪಮಾ ಕೊಡಕ್ಕೆ ಬರೋದು ಇಲ್ಲ. ನಿನ್ನಂಥ ವಸ್ತು ಮತ್ತೊಂದು ಇಲ್ಲ, ಏನು ಅದಕ್ಕೆ ಹೋಲಿಕೆ ಕೊಡಕ್ಕೆ ಬರೋದಿಲ್ಲ ಅಂದ. ನಿನ್ನಂಥ ಅದನ್ನು ಯಾವುದು ಯಾವ ಹೋಲಿಕೆ ಕೊಡಕ್ಕೆ ನಿನ್ನಂಥ ವಸ್ತು ಮತ್ತೆ ಯಾವುದೂ ಇಲ್ಲ. ಆಕಾಶ ಜಡ ಅದ, ನಿದ್ರೆ ಒಳಗೆ ಅದು ಇರುವುದಿಲ್ಲ. ಆದ್ರೆ ತಾನು ಅಜಡ ಅದಾನ, ನಿದ್ರೆ ಒಳಗೂ ಇರ್ತಾನೆ. ಆಕಾಶಕ್ಕೂ ಪ್ರಳಯ ಆಕೈತಿ ಯಾವಾಗ? ಇದು ಹೆಚ್ಚಾಗಿ ಎಲ್ಲೈತಿ ನನಗೆ ಆಕಾಶ. ಹಾಂ, ಆಕಾಶ ಆನಂದನ ಅಲ್ಲ, ಆಕಾಶ ಆನಂದ ರಹಿತದ. ಯಾರ ಏನೇ ಹೇಳಿದ್ರು ಮೂಲ ಸಂಸ್ಕೃತ ಬಿಟ್ಟಿಲ್ಲ ಇಲ್ಲಿ. ಈ ಮಾತು ಮನನಕ್ಕೋಸ್ಕರ ಯಾರು ಮಾತಾಡ್ತೀರಿ? ಏನು ಒಂದು ಮುದ್ದೆ ದಶಿಂದ ತಗೊಂಡು ಉದಾಹರಣೆ ಎಲ್ಲದಕ್ಕೂ ನಾವು ಅನ್ವಯಿಸೋಕ್ಕಾಗೋದಿಲ್ಲ. ಅದು ವಿಷಯಾದಿಗಳಲ್ಲಿ ಸುಖ ಏನದ, ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದಂಗೆ ತೋರಿದ್ದು ಅಂತ ತಿಳಿದವ ಉದಾಸೀನ ಆಗಿಬಿಡ್ತಾನೆ, ವೈರಾಗ್ಯವನ್ನು ಅಂತಾನೆ. ತೋರಿಡುವುದು ಕಪ್ಪಿ ಚಿಪ್ಪಿನಲ್ಲಿ ಬೆಳೆ ತೋರಿದಂಗೆ ಇದು ವಿಷಯಗಳಲ್ಲಿ ಸುಖ ತೋರ್ತೈತಿ. ಅದು ನಿಂದ ಅನ್ನೋದು ನಿನಗೆ ಹೊಳಿ ಬಂದ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ತೋರಿದಂಥ ಸುಖ ಅದು ತಂದ ಅನ್ನೋದು ಹೊಳಿದಿಲ್ಲ ಒಂದು. ಯಾವಾಗ ಇದು ಹೊಳಿತೈತಿ, ಯಾವಾಗ ಮುಂಚಿಂತ ಕಡಿತೈತಿ. ಈ ಶರೀರ ನಾವು ಬೇಕಾದದ್ದು ಕೊಡೋದಿಲ್ಲ, ನಮ್ಗೆ ತಿಳ್ಕೊಂಡದ್ದು ಕೊಡೋದಿಲ್ಲ. ದುಃಖ ರೂಪಿನ ಅದ. ನೀ ಆನಂದ ರೂಪಿ ಇದೆ. ಅದನ್ನು ಬಿಟ್ಟು ಅಲ್ಲದನ್ನು ಹಿಡ್ಕೊಂಡು ನಾನು ಸುಖ ಹೊಂದಬೇಕಂತ ಹೊಂಟಿ. ಎಂದಿಗೆ ಸಾಧ್ಯ ಆಗ್ಬೇಕು? ಈ ಉಪಾಧಿಗಳ ಸಂಬಂಧದಿಂದ ದುಃಖನ ಅದು. ಯಾಕೆ ಇದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗಿ ನಾಶ ಆಗಬೇಕು. ಅದು ನಿನ್ನ ನಿಜವಾದ ಇರು ಎಂದೂ ನಾಶ ಆಗುವುದಿಲ್ಲ, ಯಾವ ವಿಕಾರವನ್ನು ಹೊಂದೋದಿಲ್ಲ, ಇದ್ದಕ್ಕಿದ್ದಂಗೆ ಐತಿ. ಇವೆಲ್ಲ ಬದಲಾವಣೆ ಎನ್ನುವಂಥವು. ಅದಕ್ಕೆ ಈ ತೋರುವುದೆಲ್ಲ ಅಡಗಿಸಿದನೆಲ್ಲ ತೋರ್ದಂಗೆ ಮಾಡ್ಕೋ. ಇದನ್ನೆಲ್ಲ ಏನು ಏನೊಂದು ತೋರದ ಎಚ್ಚರಿಕೆ ತೋರಬಾರ್ದು, ಕನಸು ತೋರಬಾರ್ದು, ನೀತಿನೂ ಹತ್ತಬಾರ್ದು. ಅಜ್ಞಾನವಲ್ಲದ ಇದ್ದಾಗ ಏನು ತೋರುದಿಲ್ಲ ಅಂದ್ರೆ ಅಲ್ಲಿ ಅಜ್ಞಾನ ಅದ. ಅಲ್ಲಿ ಅಜ್ಞಾನ ಹೋಗ್ಬೇಕು, ಎಚ್ಚರ ಇರ್ಬೇಕು. ಏನೊಂದು ತೋರುದ ಅಜ್ಞಾನವಲ್ಲದ, ಅದ ನಿನ್ನ ನಿಜದ ಎಚ್ಚರ. ತಾನಲ್ಲದನ್ನು ಬಿಟ್ಕೋಂತ ಹೊರಟು ತಾನೇ ತಾನಾಗಿ ಬಿಡಲಿಕ್ಕೆ ಬರಬೇಕು. ಏನು ಬಿಡಲಿಕ್ಕೆ ಬಾರದಂಥ ವಸ್ತುನ ತಾನು. ಎಲ್ಲವನ್ನ ನೀತಿ 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 ಬಿಡುವುದು. ನಿನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ, ನಿನಗೆ ಅಲುಗಳೆಯೋಕ್ಕಾಗೋದಿಲ್ಲ. ಎಲ್ಲವನ್ನ ತಿಳಿತಿ, ಆದರೆ ನಿನ್ನನ್ನು ತಿಳಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀ ತಿಳಿಸ್ಕೊಳ್ಳೋ ವಸ್ತು ಅಲ್ಲ. ಎಲ್ಲವನ್ನ ತಿಳಿಯುವಾತ ನೀನು, ಅರಿವು ನೀನು, ಅರಿವಿಸಿಕೊಳ್ಳುವುದು ಯಾವುದೂ ನೀನಲ್ಲ. ಜಗತ್ತಿನ ವಸ್ತುಗಳೆಲ್ಲ ನಿನ್ನಿಂದ ಅರಿವಿಸ್ಕೊಳ್ತಾವು. ಅರಿವಿಸ್ಕೊಳ್ಳುವ ಯಾವುವು ಅವು ಸುಖರೂಪ ಅಲ್ಲ. ಎಲ್ಲವನ್ನು ಅರಿತಕ್ಕಂಥದ್ದು ಯಾವುದೈತಿ ಅದು ಸುಖರೂಪವಾದದ್ದು, ಯಾವಾಗಲೂ ಇರುವಂಥದ್ದು. ಅದು ಅರಿವು ಇರುವ ಆನಂದ, ಅದ ನಿನ್ನ ಸ್ವರೂಪದ. ಇದು ತೋರೆಡುವುದು, ಅರಿವಿಸ್ಕೊಳ್ಳೋದು, ಇದು ನಿನ್ನ ಸ್ವರೂಪ ಅಲ್ಲ. ನೋಡು ನಿನ್ನ ಲಕ್ಷಣಗಳೇ ಹಂಗದಾವ, ಈ ಶರೀರದ ಲಕ್ಷಣಗಳೇ ಹಂಗದಾವ, ತೋರಿಕೆ ಲಕ್ಷಣಗಳು. ಸತ್ತು ಚಿತ್ತು ಆನಂದನ ನಿನ್ನ ಲಕ್ಷಣ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದದ್ದು ನಿನ್ನ ಲಕ್ಷಣ. ನಿತ್ಯ ಪರಿಪೂರ್ಣವಾದದ್ದು 5 ಲಕ್ಷಣಗಳಿಂದ ಕೂಡಿದದ್ದು ನಿನ್ನ ಸ್ವರೂಪದ. ಇದು ವಿಕಾರವನ್ನು ಹೊಂದುವುದು ಇದರ ಸ್ವರೂಪದ. ವಿಕಾರ ಹೊಂದಿ ನಾಶ ಆಗಿ ಹೋಗ್ತದೆ. ಇದಕ್ಕಿದ್ದಂಗೆ ಇರೋದಿಲ್ಲ, ಕ್ಷಣಕ್ಕೆ ಬದಲಾವಣೆ ಆಗ್ತದೆ.
ಇದು ನೀ ಹೌದನ್ನು ನೋಡ್ಕೊ. ಹಾಂ, ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇದ್ರೆ ಸಂಜೆರೊಳಗೆ ಏನಪ್ಪ ಹಿಂಗಾಯ್ತು ನಮ್ಮ ಎಂತ ಚಲೋ ಇತ್ತು, ಮುಂಜಾನೆ ಎಂತ ಚಲೋ ಇತ್ತು, ಈಗ ಬದಲಾವಣೆ ಆಯ್ತು. ಯಾವ ಹೊತ್ನಾಗ ಏನಾಕೈತೋ ಇದಕ್ಕೆ ಬರ್ತೈತೆ ಹೇಳಕ್ಕೆ ವಿಕಾರಕ್ಕೋಂತ ಹೊಂಟೈತಿ ಇದು ಶರೀರ. ಇದನ್ನ ಇದಕ್ಕಿದ್ದಂಗೆ ಇಟ್ಕೊಳಕ್ ಆಕೈತೇನು? ಇದಕ್ಕಿದ್ದಂಗೆ ಇದ್ದದ್ದು ನೀನು, ಇದು ಶರೀರ ಅಲ್ಲ. ಇದು ಇದಕ್ಕಿದ್ದಂಗೆ ಇರೋದು ನೀವು. ಇದನ್ನು ತೆಗೆದು ಹಾಕಿದ ಶರೀರ ಸಂಬಂಧ ತಪ್ಪಿಸ್ಕೋ, ಅದಕ್ಕೆ ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೋ. ಅದು ಇದಕ್ಕಿದ್ದಂಗೆ ಇರ್ತದೆ. ಅವಾಗ ನೀನು ಚಿಂತೆ ಕಡಿತೈತಿ. ಆ ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುನ ನೀನದಿ ಅನ್ನೋ ತಿಳುವಳಿಕೆ ನಿನಗಾದಾಗ ಚಿಂತೆ ಕಡಿತೈತಿ. ನಾವು ಅದನ್ನು ನಾವು ಮಾಡ್ಕೋಬೇಕಾಗಿದೆ ಪ್ರಯತ್ನ ಮಾಡಿ. ಎಲ್ಲರೂ ನಾವು ಬಾಳ್ಯಾಕೆ ಅನುಕೂಲ ನೋಡೋರು ಹೊರತು ನಮ್ಮ ಪಾರಮಾರ್ಥ ಸಾಧನೆಗೆ ಅನುಕೂಲ ಕೊಡೋ ಜನ ಎಲ್ಲೋ ಭಾಳ ಕಡಿಮೆ. ಏನು ಹಂಗಾರ ಮಾಡಿ ನಮ್ಮ ಬಾಳ್ಯನ ವ್ಯವಸ್ಥೆ ನೋಡೋದು. ಇದನ್ನು ಮಾಡ್ಕೋಬೇಕಪ್ಪ, ಅದು ಏನೋ ನಡೆಯುವಲ್ದು, ಹಾರಿಗೆ ಎಳೆದು ಹೋಗ್ಬೋದು, ಅದ್ರ ಗೊಡವಿ ಕೈ ಬಿಟ್ಟು ಯಾವಾಗಲೂ ಇದರ ಅನುಭವ ಮಾಡ್ಕೋಬೇಕು. ನಿಜದ ಎಚ್ಚರಿಕೆಯನ್ನು ಹೊಂದಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಬೇಕಲ್ಲ. ಆರಾಮಿಗೆ ಬೆಂಕಿ ಹಚ್ಚಲಿ ಅಂತ ಯಾರು ಬೇದದ್ದು ಕೇಳಿರೇನ್ರಿ? ಬೇಸರ ಆತ ಅಂದರೆ ಅವು ಎಲ್ಲ ಬ್ಯಾಡ, ಅದ್ರ ಬಾಳೆಗೆ ಬೆಂಕಿ ಹಚ್ಚಲಿ ಅಂತ. ಗಂಡನ ಮಾರಿಗೆ ಬೆಂಕಿ ಹಚ್ಚಲಿ ಅಂತಿ, ಹೆಂಡತಿ ಮಾರಿಗೆ ಬೆಂಕಿ ಹಚ್ಚಲಿ, ಮಕ್ಕಳ ಮಾರಿ ತೊಗೊಂಡು ಏನು ಮಾಡಿ ಅವ್ರ ಸುದ್ದಿ ಅಂತ ತೆಗಿತಿ ಬಿಡಂತ. ಹೌದಿಲ್ಲ? ಬೇಡ ಆಗಿರ್ತದೆ. ಯತಿ ಪ್ರೀತಿ ಇದ್ದದ್ದು ನಾಳೆ ಅಪ್ರಿಯ ಆಕೈತಿ ನಿನಗೆ. ಈ ಶರೀರನ ನಾಳೆ ಎಷ್ಟು ಪ್ರೀತಿ ಇತ್ತಲ್ಲ ನಿನಗೆ, ನಾಳೆ ಇದು ಅಪ್ರಿಯ ಆಕೈತಿ ನಿನಗೆ. ಸಂಕಟ ಕೊಡಾಕೈತಂದ್ರೆ ಎಷ್ಟೊಂದು ತಡ್ಕೊಳವ್ ಮರ. ಇದನ್ನು ಎಲ್ಲಾರು ಓದಿದಲ್ಲ, ಇದು ಒಗಿಬೇಕಪ್ಪ ಅನ್ಸತ್ತೆ. ಕೂರ್ಲಾಕೊಂತೈತಿ ಎಲ್ಲಾರ ಎನ್ಯಾರ ತೊಗೊಂಡ್ಬಿಡೋನ್ ಬಿಡೇನು ಸಾಕಿನ ತಡ್ಕೊಳನಾಗ್ಲಿ. ವೇದನೆ ಹೆಚ್ಚಾಗೈತಿ ನನಗೆ, ನಾಳೆ ಇದು ಅಪ್ರಿಯ. ಎಷ್ಟು ಆರಾಮ ಇದ್ದದ್ದು ಮಾತಿಂದಗಡೆ ಎಷ್ಟು ದುಃಖ ಒಂದು. ಇದನ್ನು ಅವಲಂಬನೆ ಮಾಡಕ್ಕೆ ಹೋದ್ರೆ ಹೋಗ್ಲಿ ಬಿಡತ್ತ. ಮೊದಲ ಇದರ ಈ ತಿಳುವಳಿಕೆ ನಿನಗೆ ಗಟ್ಟಿಯಾಗಿದ್ರೆ ಏನು ನಿನಗೆ ಬಾಧೆ ಹಾಕಿದ್ದಿಲ್ಲ. ನಾ ಹೋಗೋದು ನೋಡವ, ನಾ ಏನು ಹೋಗೋದಿಲ್ಲ. ನನ್ನ ಬಿಟ್ಟು ಅದು ಹೊಕ್ಕೈತಿ. ನಾನು ಬಿಟ್ಟು ಅದು ಹೊಕ್ಕೈತಿ, ಹೊಂಟೈತಿ ಬಿಡ, ಅದು ಹೋಗ್ಲಿ ಅಂತ. ಏನು ಅದನ್ನು ಹೋಗುದನ್ನು ನೋಡ ಹೊಕ್ಕೈತಿ ನೋಡಿದ ಏನು ಹೊಂಟೈತಿ ಇದು. ಹೌದಿಲ್ಲ? ನೋಡ್ತಾನೆ ಎಲ್ಲ ರಮಣ ಮಹರ್ಷಿಗಳಿಗೆ ಹಿಂಗೆ ಒಮ್ಮಿಗಿಲೆ ಇದಾಗ್ಬಿಟ್ಟದೆ ಜ್ಞಾನೋದಯ. ಏಕದಮ್ಮ ಸಾವಿನ ಭಯ ಭೀತಿ ಉಂಟಾತ. ಹಂಗೆ ಸಾಯಿದೆ ಅದು. ಹಂಗಾರೆ ನಾ ಸಾಯ್ತೇನೆ ಅನ್ನೋದು ನಾನು ನೋಡಾಕ್ತೇನಲ್ಲ. ಏನು ಮಾಡ್ತಾರೆ? ಅದು ಸತ್ತಂಗೆ ಬಿಟ್ಟರೆ ನೋಡ್ಯಾರ ಅದನ್ನೆಲ್ಲ. ಹಂಗಾರೆ ಏನು ಮಾಡ್ತಾರೆ? ಇನ್ನು ಒಯ್ತಾರೆ, ಸುಡ್ತಾರೆ, ಹುಗಿತಾರೆ. ಹಂಗಾರೆ ನಾ ಅದೇನಲ್ಲ, ಅದನ್ನೆಲ್ಲ ನೋಡೋದೇನಲ್ಲ. ನಾ ಹೆಂಗೆ ಸತ್ತಿಲ್ಲಲ್ಲ ನಾನು. ಏಕದಮ್ಮ ಆಗೈತೆ ಅವ್ರಿಗೆ ಒಮ್ಮಿಂದೊಮ್ಮಿಲೆ ಅದ ಅನುಭವ ಗಟ್ಟಿ. ಹೌದು, ಹಂಗೆ ಒಮ್ಮಿಂದೊಮ್ಮಿಲೆ ಅವ್ರಿಗೆ ಭಯ ಉಂಟ. ಸಾವು ಹಂಗಾರೆ ಬಂದು ಬಿಡ್ತೈತೆ, ಆವರಿಸ್ಬಿಟ್ಟೈತೆ ಅವ್ರಿಗೆ ಒಮ್ಮಿಂದೊಮ್ಮಿಲೆ ಏಕದಮ್ಮ. ಹಂಗೆ ಹಿಂದಿನ ಜನ್ಮ ಸಂಸ್ಕಾರ ಅದು ದೃಢಪಟ್ಟಿತ್ತದು. ಹಂಗಾರೆ ಇಲ್ಲಿ ಹಂಗೆ ಅವಾಗ ಗಟ್ಟಿ ಆತಂದು. ನಾ ಬೇರೆ ಅದೇನಿಲ್ಲ ಅನ್ನೋ ಭಾವ ಅವ್ರಿಗೆ ಅಷ್ಟು ಟೈಮ್ನಾಗ ಹೊಳದು ಬಿಟ್ಟೈತೆ. ಅವ್ರಿಗೆ ಭಾಳತ್ತಾಗೋದಿಲ್ಲ ಅದು. ಹಿಂದಿನ ಸಂಸ್ಕಾರ ಇತ್ತಂದ್ರೆ ನನಗೆ ಹಿಂಗೆ ನಾ ಇಲ್ಲುಲೇ ಇರಾಕೆ ಬರ್ತೈತಲ್ಲ, ಅದು ಇಲ್ಲುಲೇ ನನಗೆ, ನಾ ಬೇರೆ ಅದೇನಿಲ್ಲ, ಅದನ್ನು ನೋಡ್ತೇನಲ್ಲ ನಾನು. ಹಂಗಾರೆ ನಾ ಏನು ಹೋಗಿಲ್ಲಲ್ಲ, ಅದೇನು ನಾನು. ಹಂಗಾರೆ ಅದು ನಾ ಹೆಂಗೆ ಹಾಕೀನಿ? ನಾನೇ ಬೇರೆ, ಇದು ಶರೀರನ ಬೇರೆ ಐತಿ. ಹಂಗೆ ಶರೀರ ಒಂದು ಅದ ಮನ ಬುದ್ಧಿ ಚಿತ್ತ ಅಹಂಕಾರ ಇವು ಹಂಗೆ ಜಡ ಅದಾವ. ಒಂದು ಅವಸ್ಥೆ ಒಳಗೆ ಮತ್ತೊಂದು ಅವಸ್ಥೆ ಒಳಗೆ ಯಾವೂ ಇಲ್ಲ. ನೀ ಎಲ್ಲ ಅವಸ್ಥೆ ಒಳಗೆ ಅದಿ. ಅವುಗಳನ್ನು ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಅವುಗಳಿಂದ ಬಾಧೆ ಹೊಂದದೆ ಇರುವಂಥ ಇರು ನೀನು ಅನ್ನುವಂಥ ಅನುಭವ ನಿನಗೆ ಜ್ಞಾನ ಸಮಾಧಿಯನ್ನು ಪಡೆದಾಗ ಬರ್ತೈತಿ. ಇಲ್ಲ ಹಂಗೆ ಮಾತುಕತೆಗಳನ್ನು ಆಡ್ತೇವೆ. ಹೌದಿಲ್ಲ? ಮಾತಿನ ಜ್ಞಾನದಿಂದ ಚಿಂತೆ ಕೆಡೋದಿಲ್ಲ. ಅನುಭವ ತಗೊಂಡು ಉಳ್ಕೋಬೇಕು ನೀನು. ಅದರಂತೆ ಯಾರು ಅನುಭವ ಮಾಡ್ಕೋತಾರ ಅವರಿಗೆ ಲಾಭದ ನೋಡ್ರಿ. ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕಿದ್ರೆ ಆಕೈತಿ. ಯಾರು ಎಲ್ಲರಿಗೆ ಆಕೈತಿ, ನಂಬಿದವ್ರಿಗೆಲ್ಲ. ಅದಕ್ಕೆ ನಂಬಿಕೆನ ಕಾರಣಪ್ಪ. ಇದಕ್ಕೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾತ. ಮಹಾತ್ಮರು ಹೇಳಿದ ವಿಚಾರಗಳನ್ನು ನಂಬು. ಏನು ನಂಬಿಕೆ ಇಲ್ಲಲೇ ನಿನಗೇನು ಮಾಡಿದ್ರು ಕೆಲಸ.
ಏನು ಹೌದು. ಹಂಗ ಹೇಳಿದ್ರೆ ಕೇಳುದಿಲ್ರಿ ಅದು. ರಂಬೀಶ್ ಹೇಳಿರೋದು ಕೇಳುದಿಲ್ಲ. ಯಾವುದು ನಮಗೆ ಬೇಕಾಕೈತಿ ಅದು ಅಷ್ಟ್ರ ಪುಸ್ತಕ ಕಾಯಂ ಬೇಕಾಗುವಂಥ ವಸ್ತು ಯಾವ್ದು ಅದಾವನ್ರಿ ಈ ಜಗತ್ತಿನಾಗ? ಅವು ಬ್ಯಾಸರಕ್ಕಾವ, ಹೌದಿಲ್ಲ? ಕಾಯಂ ಬ್ಯಾಸರ ಆತ್ ಬಿಡಪ್ಪ ಮರ ಇದಂತ ಜೀವನ. ಇದು ಕಾಯಂ ಬೇಕಂದ್ರೆ ಬ್ಯಾಸರ ಆಗೈತಿ, ಬ್ಯಾಸರ ಆತ್ ಜೀವನ ನಮಗಿನ್ನು ಸಾಕಪ್ಪ ಇದು ಅನಿಸಿದೆ. ಹೌದಿಲ್ಲ? ಚಂದ ಅಂತೀವಿ ನೋಡು ಮರ, ಏನು ಮಾಡೋದು ತೊಗೊಂಡು ಬಿಡೋ ಮರ, ಸಾಕಾಯ್ತು. ನೋಡಿದೀವಿ ನಾವೆಲ್ಲ ಜೀವನ, ಎಲ್ಲ ಥರದ ಜೀವನ ಅನುಭವಿಸಿದ್ವಿ, ಎಲ್ಲ ಬ್ಯಾಸರ ಆತ್ ಬಿಡಪ್ಪ ಇನ್ನು. ಹೌದ್ರಿ, ಬಡತನೂ ಅನುಭವಿಸಿದ್ವಿ, ಸೌಕಾರಿಕೆನೂ ಅನುಭವಿಸಿದ್ವಿ. ಯಾಕ್ರಿ? ಎಲ್ಲ ಮಾನ ಮರ್ಯಾದೆ ಎಲ್ಲ ಆಯ್ತಿ. ಎಲ್ಲ ಅನುಭವ ಜಗತ್ತಿನಾಗ ಎಲ್ಲ ಬಂದು ಎಲ್ಲ ಅನುಭವ, ಏನೂ ಅದು ಲಾಭ ಇಲ್ಲ ಅದ್ರಾಗ. ಹೊಳಿಬಿಟ್ಲ ಹಿಂಗೆ ಜ್ಞಾನೋದಯ ಅವು. ಹಂಗೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಯಾವುದು ನಮಗೆ ಕಾಯಂ ಬೇಕಾಗುವಂಥ ವಸ್ತು ಯಾವುದೂ ಇಲ್ಲ ಜಗತ್ತು, ಎಲ್ಲ ಬ್ಯಾಸರಿಕೆನ. ಏನು ಇವತ್ತು ನಮ್ಗೆ ಕಾಯಂ ಬೇಕಾಗಿದ್ರೆ ನಿದ್ದಿಗೆ ಹೋಗೋದಿದ್ದಿಲ್ಲ, ಬ್ಯಾಸರಾತ ಅಂತ ನಿದ್ದಿಗೆ ಹೋಗಿ. ಹೌದಿಲ್ಲ? ನಿದ್ಯಾಗ ಎಲ್ಲ ಮರ್ತಿ, ಇವನ್ನೆಲ್ಲ ಮರ್ತಾಗ ಎಷ್ಟು ಆನಂದ ಐತಿ ನಿನ್ನಲ್ಲಿ, ನೀವು ವಿಶ್ರಾಂತಿ ಅನ್ನುವಂತೆ ಎಲ್ಲ ಗೊಡವಿ ಕೈ ಬಿಟ್ಟ. ದಿನನಿತ್ಯ ನಾವು ಅನುಭವ ಎಲ್ಲಿ ಹೊಂತೀವಿ? ನಮ್ಮೊಳಗೆ ನಾವು ನಿತ್ಯ ನಮ್ಮ ಆನಂದಮಯವಾದ ಇರುವಿನಲ್ಲೇ ಮನಸ್ಸಿನಲ್ಲಿ ಆನಂದದ ಸ್ಥಿತಿಯನ್ನು ಹೊಂತ. ನಿಮ್ಮನ್ನು ಬಿಟ್ಟು ಅದು ಇಲ್ಲೇ ಇಲ್ಲ. ಏನು ಎಲ್ಲಿ ಹೋದರೂ ಅದು ಮನಸ್ಸು ನಿಲ್ಲುವುದು ನೋಡ್ರಿ. ನಿಲ್ಲಿಸು ನೋಡೋ ನಂಗಾರೆ ಜಗತ್ತಿನ ಯಾವ ವಿಷಯ ವಸ್ತುಗಳಲ್ಲಿ ನಿಲ್ತೈತಿ. ಮನಸ್ಸು ಯಾಕೆ ಚಂಚಲಕೈತೆ ಅಂದರೆ ಅಲ್ಲಿ ಸುಖ ಇಲ್ಲದಕ್ಕೆ, ಸಿಗಲಿಕ್ಕೆ ಚಂಚಲಕೈತಿ ಮನಸ್ಸು. ಇತ್ತಂದ್ರೆ ಅದೇ ವಸ್ತುವಿನಲ್ಲಿ ಮನಸ್ಸು ನಿಲ್ತೈತಿ. ಯಾಕೆ ಯಾವ ವಸ್ತುವಿನಲ್ಲಿ ಮನಸ್ಸು ನಿಲ್ವಲ್ಲ ಅಂದ್ರೆ ಅದ್ರಾಗ ಇಲ್ಲ. ಮನಸ್ಸು ಎಲ್ಲಿ ನಿಲ್ತೈತಿ ಅದೇ ನೀನು ನಿಜವಾದ ಇರುವಿನ ಸ್ಥಿತಿ ಅಂತ, ಅದ ಸುಖದ ಸ್ಥಿತಿ ಅಂತ. ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳಬೇಕು, ಎಲ್ಲಿ ಅದಕ್ಕೆ ಹಿತ ಅನಿಸ್ತೈತಿ ನೋಡು. ಎಲ್ಲ ಕೈ ಬಿಟ್ಟು ತನ್ನೊಳಗೆ ತಾನಿದ್ದಾಗ ಅದಕ್ಕೆ ಸಮಾಧಾನ ಶಾಂತಿ. ದಿನನಿತ್ಯ ನಾವು ಅನುಭವ ಮಾಡ್ತೇವೆ. ಎಲ್ಲಿ ವಿಶ್ರಾಂತಿ ಅನ್ನುವಂತೇನು ನಿನ್ನೊಳಗೆ. ಎಲ್ಲಾರು ಹೋಗಿದ್ದೆ ನಿದ್ದೆ ಮಾಡಕ್ಕೆ? ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ದಿಲ್ರಿ, ನಮ್ಮೊಳಗೆ ನಾವು ಇದ್ದೀವಿ. ಯಾವ ಇಂದ್ರಿಯಗಳ ಬಳಕೆನೂ ಇಲ್ಲ ಅಲ್ಲಿ, ಹೌದಿಲ್ಲ? ಯಾವ ವಿಷಯಗಳ ಬೆನ್ನೂ ಹತ್ತಿಲ್ಲ. ಎಲ್ಲ ಇಂದ್ರಿಯಗಳು ವಿಷಯಗಳ ಸಂಪಾದನೆ ಎಲ್ಲ ತಪ್ಪಿಸ್ಕೊಂಡು ನಿನ್ನೊಳಗೆ ನೀವು ವಿಶ್ರಾಂತಿಯನ್ನು ಹೊಂದಿ. ನಿನ್ನೊಳಗೆ ಇದ್ದದ್ದು ಅದು ಹೊರಗೆ ಹುಡುಕಿಯಾಡಿಸಿ ಸುಳ ದನಿತಿ ಇಲ್ಲದಲ್ಲಿ ಹುಡುಕಿ ಸುಳ ದನುವಾಕೈತಿಲ್ಲ. ಈ ವಿಷಯದ ಸಂಪರ್ಕ ಹೋಗದಾಗ ಯಾಕೆ ದನುವಾಕೈತಿ ಅಂದ್ರೆ ಇಲ್ಲ, ಸುಖ ಇಲ್ಲ ಅದ್ರಾಗ, ಐತಂದು ಸುಳ್ಳ ತಿರುಗಿದೆ ಅಲ್ಲೋ ನೀನು, ಬ್ಯಾಸರಾತಿ ಇಲ್ಲದಲ್ಲಿ ಹುಡುಕಿ. ಇದ್ದ ವಸ್ತುವಿನ ಕಡೆ ಲಕ್ಷ ನಿನ್ನಲ್ಲಿ ಐತನ ನೋಡ್ಕೊಂಡ್ರೆ ಬ್ಯಾಸರಿಕೆ. ನಿದ್ದೆ ಮಾಡಿ ಬ್ಯಾಸರಾತಿ ಅನ್ನೋವ್ನು ಕೇಳಿರೇನ ಯಾರ? ಬಾಳೆ ಮಾಡಿ ಬ್ಯಾಸರಾತಿ ಅಂತಿ. ಯಾಕೆ ಇಲ್ಲದಲ್ಲಿ ಹುಡುಕಾಕೈತೀನಿ, ಇದ್ದ ವಸ್ತು ಎಲ್ಲಿ ಐತಿ ನಿನ್ನ ಹುಡುಗದು, ಅಲ್ಲಿ ತಿಳಿಯಲೇ ಇರ್ತೀವಿ, ತಿಳಿದಿರ್ಬೇಕಾಗಿತ್ತು. ಅರಿವು ಸಹಿತ ಆನಂದ ಸ್ಥಿತಿಯನ್ನು ನಾವು ಹೊಂದಬೇಕಾಗಿತ್ತು. ಇಲ್ಲಿ ಮರುವಿಯೊಳಗೆ ನಿದ್ರೆ ಒಳಗೆ ಇರ್ತೀವಿ ಆನಂದವಾಗಿ, ತಿಳಿಯಲೇ ಇರ್ತೀವಿ, ಇಲ್ಲಿ ತಿಳಿದಿರ್ಬೇಕಾಗಿತ್ತು. ಅಂದಾಗ ನಿನಗೆ ಚಿಂತೆ ಕಡಿತೈತಿ. ನಿದ್ದೆಯಿಂದ ಎಚ್ಚತ್ತ ಮ್ಯಾಗ ಮತ್ತೇನಿನಂತೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಚಿಂತೆ ಹಂಗೆ ಇರ್ತದೆ. ಆದರೆ ತಿಳಿವಿನಿಂದ ಅದನ್ನು ಹೊಂದಿದ್ದಾದರೆ, ಜ್ಞಾನದ ಮುಖಾಂತರ ಆ ಸ್ಥಿತಿಯನ್ನು ಹೊಂದಿದ್ದಾದರೆ, ಯೋಗ ನಿದ್ರೆ ಅಥವಾ ಐಚ್ಛಿಕ ನಿದ್ರೆ, ಜ್ಞಾನ ನಿದ್ರೆಯನ್ನು ನೀವು ಮಾಡಿದ್ದಾದರೆ ನಿನಗೆ ಯಾವುದೇ ಥರದ ಬಾಧೆ ಆಗುವುದಿಲ್ಲ. ಇಲ್ಲ, ಇಲ್ಲಿ ವಾಸನ ಎಲ್ಲ ಪೂರ್ಣ ನಾಶ ಆಗಿರ್ತದೆ. ನಾಶ ಆದಾಗ ಅದು ಸಮಾಧಿ ಸ್ಥಿತಿ ನಿನಗೆ ಅನುಭವ ಬರ್ತದೆ. ಏನು ಸಮಾಧಿ ಹೊಂದದ ಹೊತ್ತಾಗಿ ಜ್ಞಾನ ಆಗೈತೆ ಅನ್ನೋದು ಸುಳ್ಳು. ಎಚ್ಚರಿಕೆಯೊಳಗಿದ್ದಾಗ ಯಾವುದೂ ಥರದ ಕಲ್ಪನೆ ಇಲ್ಲದಂಗೆ ಇರುವುದಂದ್ರೆ ಏನು ಸಾಮಾನ್ಯ ಕೆಲಸ ಅಲ್ಲ. ಏನು ಕನಸಿನ ಕಲ್ಪನಾ ಇರಬಾರ್ದು, ಎಚ್ಚರಿಕೆ ಕಲ್ಪನಾ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಅದೇ ನಿನ್ನ ನಿಜವಾದ ಎಚ್ಚರ. ಏನು ಅವು ಕಲ್ಪಿನ ಕಲ್ಪನಾ, ಎಚ್ಚರಿಕೆ ಕಲ್ಪನಾ ಅಡಿಗೆ ನಿದ್ದೆ ಒಂದಾಯ್ತು, ನಿದ್ದೆ ಹತ್ತಬಾರ್ದು. ಏನೊಂದು ತೋರೋದು ಅಜ್ಞಾನವಲ್ಲದ. ಅದಕ್ಕೆ ಅಂದ ಸೂತ್ರ ಇಟ್ಟರು, ಯಾವುದು ತೋರಬಾರ್ದು, ಎಚ್ಚರ ಕನಸು ತೋರಬಾರ್ದು, ನಿದ್ದೆ ಹತ್ತಬಾರ್ದು. ಅದೇ ನಿನ್ನ ಸಮಾಧಿ ಸ್ಥಿತಿ ಅಂದ್ರೆ.
ಅದನ್ನು ಹೊಂದಿದಾಗ ನಿನಗೆ ಚಿಂತೆ ಕಡಿತೈತಿ. ಏನೆಲ್ಲ ಅಭ್ಯಾಸ ಮಾಡುವುದು ನಾವು ಅದರ ಸಂಬಂಧ, ಜ್ಞಾನ ಸಮಾಧಿಯನ್ನು ಹೊಂದುವ ಸಂಬಂಧ. ಅವಾಗ ನಮ್ಮ ಕೆಲಸ ಮುಗಿದಂಗೆ ನಾವು ಮಾಡಬೇಕಾದಂಥ ಕರ್ತವ್ಯ ಏನೂ ಉಳಿದಿಲ್ಲ. ಜ್ಞಾನ ಸಮಾಧಿಯನ್ನು ಹೊಂದಿದ ನಂತರ ಏನು ನೀವು ಹೊಂದಕ್ಕಿಂತ ಬರೀ ಮಾಹಿತಿ ಮಾಡಿಕೊಂಡ್ರೆ ನೆಮ್ಮದಿನೇ ಇರೋದಿಲ್ಲ. ನೀವು ಹೇಳಕ್ಕೆ ಬಂತಿ, ಅದನ್ನು ಅನುಭವ ತಗೊಳಕ್ಕಾಗಲಿಲ್ಲ. ಮಾಹಿತಿಯಾರ ಐದು ಕರೆ, ಅದನ್ನು ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಬಂಡವಾಳ ಇಲ್ಲ. ಅಡುಗೆ ಮಾಹಿತಿಯಾರ ಆಗೈತಿ, ಸಾಮಾನಿಲ್ಲ, ಕೊರತೆ ಐತಿ, ಹೌದಿಲ್ಲ? ಮತ್ತು ಅಂಥವು ಬೇಕಲ್ಲ ನಮ್ಗೆ, ಅಂಥ ಒಂದು ಯೋಗ್ಯತೆ ಬೇಕಲ್ಲ. ಮಾಹಿತಿ ಇದ್ರೆ ಸಾಮಾನಿಲ್ಲ, ಹೌದಿಲ್ಲ? ಅದನ್ನು ಅನುಭವ ಮಾಡ್ಕೊಳ್ಬೇಕಾಗ ಬೇಕಲ್ಲ ನಮ್ಗೆ. ಅದನ್ನು ಊಟ ಮಾಡಿಕೊಂಡು ಮಾಡಬೇಕು, ತಾಕತ್ತಿಲ್ಲಲ್ಲ, ಸಾಮಾನಿಲ್ವಲ್ಲ, ಏನು ಮಾಡ್ತೀವಿ ಅಡುಗೆ? ಮನಸ್ಸಿನ್ಯಾಗ ಅಡುಗೆ ಮಾಡಿರ ಆಕೈತಿ. ಅದಕ್ಕಂಥ ಯೋಗ್ಯವಾದಂಥ ಆಚರಣೆ ಬೇಕು ನಮಗೆ. ಭೂಮಿಕಾ ತಯಾರಿರಬೇಕು, ಹೌದಿಲ್ಲ? ಅಂತಃಕರಣ ಪರಿಶುದ್ಧಿ ಆದಾಗ ನಮ್ಮಲ್ಲಿ ಐತಿ, ರೆಡಿ ಇದ್ದದ್ದು ಅನುಭವ ಬರ್ತದೆ. ನೀವು ಹೊಸದಾಗಿ ಏನಾರ ಮಾಡಿ ಹೊಂದಬೇಕಾಗಿಲ್ಲ, ಯಾವಾಗಲೂ ಇದ್ದದ್ದು ಅದು ಜ್ಞಾನ. ಎಲ್ಲವನ್ನು ಅರಿತಕ್ಕಂಥದ್ದು, ಯಾವಾಗಲೂ ಇರತಕ್ಕಂಥದ್ದು ಯಾವುದೈತಿ ಅದು ಸುಖರೂಪವಾದದ್ದು ಐತಿ. ಅದ ನೀನದಿ ಅನ್ನೋದನ್ನು ನಾವು ಮರೆತು ಬಿಟ್ಟೇವೆ. ಅದ್ರ ಬಗ್ಗೆ ನಮಗೆ ಅಜ್ಞಾನ ಅದ. ದಿನನಿತ್ಯ ಇದರ ಅಭ್ಯಾಸದಾಗ ತೊಡಗಿ ಅದನ್ನು ಖಾತ್ರಿ ಮಾಡ್ಕೋಬೇಕು. ನೋಡಿ, ಎಡೆಬಿಡದೆ ಅಭ್ಯಾಸ ನಡಿಬೇಕು, ಅಂದಾಗಿದ ಅನುಭವ ಬರ್ತೈತಿ. ಅಭ್ಯಾಸ ಮಾಡ್ಬೇಕಾದ್ರೆ ಅತಿಯಾಗಿ ತಿಂದರೂ ಇದು ಹತ್ತುವುದಿಲ್ಲ, ಕಡಿಮೆ ತಿಂದರೂ ಹತ್ತುವುದಿಲ್ಲ. ಮಿತವಾಗಿ ತಿನ್ನಬೇಕು, ಹಿತವಾದದ್ದನ್ನು ಮಿತವಾಗಿ ಊಟ ಮಾಡಬೇಕು. ಅತಿ ನಿದ್ದೆ ಮಾಡೋವಾಗ ಹತ್ತುವುದಿಲ್ಲ, ಅತಿ ಎಚ್ಚರ ಇರೋವಾಗ ಹತ್ತುವುದಿಲ್ಲ, ಅತಿ ಕೆಲಸ ಮಾಡೋವಾಗ ಹತ್ತುವುದಿಲ್ಲ, ಅತಿ ಆಲಸಿಗೆನೂ ಇದು ಹತ್ತುವುದಿಲ್ಲ. ಎಲ್ಲದರಲ್ಲಿ ಮಿತವನ್ನು ಸಾಧಿಸೋದನ್ನು ಶ್ರೇಷ್ಠತ್ವ. ಚಿಂತೆ ಯಾವಾಗ ಜಾಸ್ತಿ ಇರ್ತೈತಿ, ಯಾವಾಗ ನಿದ್ದೆ ಕಡಿಮೆ ನೋಡ್ರಿ. ಚಿಂತೆ ಇಲ್ದ ಅವ ಸಂತ್ಯಾಗ ನಿದ್ದೆ ಮಾಡ್ತಾನ. ಎದರದು ಚಿಂತೆ ಇಲ್ದ, ಯಾವ ಜವಾಬ್ದಾರಿನೂ ಇಲ್ಲ, ಚಿಂತೆನಲ್ಲ, ಇದು ಇಲ್ಲದಲ್ಲಿ ಹೊತ್ಕೊಂಡು ವಿನಾಕಾರಣ ಇದ್ದ ಸಮಾಧಾನ ಕೆಡಿಸ್ಬೋದು. ನನ್ನಿಂದನೇ ನಡಿತೈತಿ, ನಾನ ಮಾಡಿದಾಗ ಆಕೈತಿ. ಏನು ನಡೆಯುವಂಗೆ ನಡೀತಿರ್ತೈತಿ. ಇನ್ನೀ ನಾನ ಮಾಡಿನಂತ ಅನಾವಶ್ಯಕ ಜವಾಬ್ದಾರಿ ಹೊತ್ಕೊಂಡು ಸಾಹಿತಿ ಕೆಲಸ ಇಲ್ಲ. ಯಾರ ಬಗ್ಗೆ ಯಾರು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ನಿರ್ದಿಷ್ಟ ವೇಳೆ ಇಟ್ಕೋಬೇಕು. ನಾವು 5 ವೇಳೆ ಧ್ಯಾನಕ್ಕೆ ಕುಂಡ್ರಬೇಕು. ನಾವು ಆಕೈತೆ ನಮ್ಗೆ ಒಂದು ವೇಳೆ ಕುಂಡ್ರಕ್ಕಾಗೋದು, 5 ವೇಳೆ ಇಲ್ಲಿ ಎಲ್ಲಿದು ಮರ ಟೈಮ್ ಸಿಗೋಲ್ಲ. ನಮ್ಮ ಬಾಳೆಕ್ಕೆ ಮುಡ್ಕೊಳಕೈತಿ, ಪುರುಷೋತ್ತ ಸಿಗೋಲ್ಲ ಅಂತ. 5 ವೇಳೆ ಬ್ರಾಹ್ಮಿ ಮುಹೂರ್ತ, ಅರುಣೋದಯ ಕಾಲಕ್ಕೆ, ಮಧ್ಯಾಹ್ನ, ಆತನಿಂದ ಸಾಯಂಕಾಲ, ಮಧ್ಯರಾತ್ರಿ, ತಪ್ಪದೆ 5 ರಾತ್ರಿ, ಇದನ್ನು 5 ವೇಳೆ ಧ್ಯಾನಕ್ಕೆ ಕೊಡ್ಬೇಕು. ಅದಕ್ಕೆ ನಮಾಜ್ ಅಂತಾರೆ. 5 ವೇಳೆ ನಮಾಜ್ ಆದ್ರೆ ಎಲ್ಲ ಧರ್ಮದಾಗ ಓದಾಯ್ತು, ಹೌದಿಲ್ಲ? ಎಲ್ಲಿದ್ದಲ್ಲೇ ನೀವು ಮಾಡ್ಬೋದು ಅದನ್ನು. ಅಲ್ಲೇನು ಮಸೂತಿಗೆ ಹೋಗ್ಬೇಕಪ್ಪ, ಚರ್ಚ್ಗೆ ಹೋಗ್ಬೇಕಂತೇನಿಲ್ಲ. ಎಲ್ಲೈತಿ ನೀನು ಆ ಅಂತಃಕರಣ, ಪರಿಶುದ್ಧವಾದ ಅಂತಃಕರಣದ ಮಾಡಕ್ಕೆ ಬರ್ತದೆ. ಮನುಷ್ಯನ ಮಾಲಿನ್ಯ ಎಲ್ಲ ಹೋಗಿತ್ತಂದ್ರೆ, ವಾಸನ ನಾಶ ಆಗಿತ್ತಂದ್ರೆ ಆನಂದದ ನೆನಪು ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅದು ಯೋಗ್ಯ ಅಂತಃಕರಣ ಇದ್ರೆ ನೀ ಎಲ್ಲಿ ಹೋಗ್ಬೇಕಾಗಿಲ್ಲ, ಎಲ್ಲಿದ್ದಲ್ಲೇನ ನೀ ಅದರ ನೆನಪು ಮಾಡ್ಕೋಬಹುದು. ಏನು ಅದಕ್ಕೆ ಆದಷ್ಟು ಏಕಾಂತ ಸ್ಥಾನದಾಗ ಇದ್ಕೊಂಡ್ರೆ ನಿನಗೆ ಅನುಕೂಲ. ಹೊರಗಿನ ಗದ್ದಲ ನೀನು ನೆನಪು ಮಾಡ್ಕೊಳಕ್ಕೆ ವಿಘ್ನ ಆಕೈತೆ. ಅದು ಅವು ನೇಮಕ್ಕೆ ಮಾಡ್ತಿರ್ತಾರೆ ಅವರು. ಟೈಮ್ ಆದ ಕೂಡಲೇ ಅಲ್ಲೇ ಹಾಸೋದು, ಡಗರ್ ಮುಂದೆ ಬೀಳೋದು, ಹೌದಿಲ್ಲ? ಅಷ್ಟಾರ ಮಾಡ್ತಾರಲ್ಲ ಒಂದು ನಿಯಮಾರ. ಯಾಕ್ರಿ ಅದೊಂದು ಪದ್ಧತಿಯಾರ ಮಾಡ್ತಾರಲ್ಲ. ಇದೆಲ್ಲ ಮರೆತು ಬಿಡ್ತೈತಿ ಎಲ್ಲಾನು, ಏನು ಖಬರ ಇಲ್ಲ. ಧ್ಯಾನಕ್ಕೆ ಕೂಡ್ಬೇಕಪ್ಪ, ಟೈಮ್ ಆತಿನ್ನ ಎಲ್ಲ ಕೈ ಬಿಡ್ಬೇಕಿನ್ನ ಗದ್ದಲ. ಕಲ್ಪನಾರಹಿತಾಗಿ ಇರೋನು ಒಂದು ವೇಳೆ. ಯಾಕ್ರಿ ಅಷ್ಟು ವೇಳೆಯಾರ ಇರಕ್ಕೆ ಕಲಿಬೇಕು ನಾವು. ಆ ರೂಢಿ ಬೇಕು ನಮ್ಗೆ. ಏನು ಅದು ಹತ್ತದಂತೆ ದೂರ ಉಳಿತಿ, ಆ ರೂಢಿಯಾರ ಮಾಡ್ಕೊಂಡು ಮೊದಲು ಕುಂಡ್ರಾಕರ ಕಲಿ. ಮನಸ್ಸು ಎತ್ತಾಗರ ಹೋಗ್ಬಲ್ದು, ಅದು ಜಿಗದಾಡ್ಲಿ ಅದು ಮನಸ್ಸು. ಯಾಕ್ರಿ ನೋಡೋಣ ಒಂದು ತಾಸು ಕುಂಡ್ರಾ ಕಲಿ ನೋಡೋಣ. ಕಡೆಗೆ 45 ನಿಮಿಷ ಅಂತ ಐತಿ.
2 ಗಳಿಗೆವರೆಗೆ ಆದ್ರೂ ಕೂಡ್ಬೇಕಂತಾರ. ಹಾ, ಒಂದು ಗಳಿಗೆ ಅಂದ್ರೆ 22 ನಿಮಿಷದ ಮ್ಯಾಗ ಆಕೈತೆ ಅದು. 45 ನಿಮಿಷ ಆಕೈತೆ 2 ಗಳಿಗೆಗೆ. ಕನಿಷ್ಠ 2 ಗಳಿಗೆಯಾರ ಕುಂಡಿರ್ಬೇಕು ನಾವು. ಒಂದು ವೇಳೆ 45 ನಿಮಿಷ ಧ್ಯಾನ ನಿಮಿಷ ಇರ್ಬೇಕಾದ. ಅಷ್ಟು ಟೈಮ್ ಕುಂಡಿರ್ಬೇಕಲ್ಲ. 5 ತಾಸು ಕುಂಡ್ರಾಕ ಅಷ್ಟಾರ ಕುಂಡ್ರಾಕೈತೆ ನಿನಗೆ. ಎಷ್ಟು ತಾಸು ಆಕೈತಪ್ಪ ನೀನು ನಿದ್ದೆ? ಎಷ್ಟು 2 ತಾಸು ಮಾಡಿದ್ದೆ. 24 ತಾಸಿನಾಗ 2 ತಾಸು ವಾರ 16 ತಾಸು ಉಳಿತೆ. 16 ತಾಸಿನಾಗ 10 ತಾಸು ಬಾಳೆ ಮಾಡ, 11 ತಾಸು ಬಾಳೆ ಮಾಡ, 5 ತಾಸಿನಾಗ ಇದನ್ನು ಮಾಡ, ಇನ್ನೊಂದು ತಾಸು ತಗೋ, 12 ತಾಸು ತಗೋ. ಯಾಕ್ರಿ? ಬಾಳೆಕ ಒಂದು ಹಗಲಿ ಪೂರ ತಗೋ 12 ತಾಸು. ಹೌದಿಲ್ಲ? ಅಷ್ಟು ವೇಳೆ ನಿನಗೆ ಎಲ್ಲಿ ವೇಳೆ ಇರ್ತೈತಿ ಮಾಡ್ಬೇಕಾದ್ರೆ ನಮ್ಗೆ ಪುರುಸೊತ್ತಿಲ್ಲ. ಅವ್ರು ತಪ್ಪಿಸ್ಬೇಕು. ಮಧ್ಯರಾತ್ರಿ ಒಳಗೆ ಎಚ್ಚರ ಆಗ್ಬೇಕಲ್ಲ. ಉತ್ಕಟ ಇಚ್ಛಾ ಇದ್ರೆ ಆಗೇತಿ ಇರ್ತೈತಿ. ಕರೆಕ್ಟ್ ಟೈಮ್ ಕದ ಎಚ್ಚರ ಆಗ್ಬಿಡ್ತೈತಿ. ಎದ್ದು ಧ್ಯಾನ ಕೂಡಬಾರ್ದು. ಯಾಕೆ? ಮಧ್ಯರಾತ್ರಿ ಒಳಗೆ ನಮಾಜ್ ಮಾಡೋರು ಯಾರ್ದರಿ? ಯೋಗಿಗಳು ಅದನ್ನು ಮಾಡ್ತಾರೆ. ಮಧ್ಯರಾತ್ರಿ ಒಳಗೆ ಎದ್ದು ಧ್ಯಾನ. ಎಲ್ಲರೂ ಮಕ್ಕೊಂಡಾಗ ಅವನು ಎಚ್ಚರ ಇರ್ತಾನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ. ಎಲ್ಲ ಪ್ರಾಣಿಗಳಿಗೆ ಯಾವ್ದು ರಾತ್ರಿ ಇರ್ತೈತಿ ಅವಾಗ ಎಚ್ಚರ ಇರ್ತಾನ. ಎಲ್ಲರೂ ಮಕ್ಕೊಂಡಾಗ ಅವ ಎಚ್ಚರ ಇರ್ತಾನ. ಎಲ್ಲರೂ ಎಚ್ಚರದಾಗ ಅವನು ನಿದ್ರಿತಾನಂತ ಹೇಳಿ. ಯಶ್ಯಾಂ ಜಾಗೃತೋ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿಹೇ ಅಂತ ಅವನು ನಿದ್ರಿತಾನಂತ ಹೇಳ್ತಾನ. ಅವ ಯೋಗಿ ಹಂಗಿರ್ತಾನ. ಊರ್ದೊಂದು ಹುಡ್ಕೊಂಡೊಂದು ಅಂತಾರಲ್ಲ, ನಾವು ಊರ್ದೊಂದು ಹುಡ್ಕೊಂಡೊಂದು ಅಂತಿದ್ರು. ಅದಕ್ಕೆ ಅಭ್ಯಾಸಕ್ಕೆ ಕೂಡ್ಬೇಕಲ್ಲ. ಮಧ್ಯರಾತ್ರಿ ಒಳಗಿದ್ದು ಉತ್ಕಟ ಇಚ್ಛಾ ಇದ್ದಲ್ಲ, ಒಳ್ಳೆ ಮನಸ್ಸಿನಿಂದ ಅದನ್ನ ಧ್ಯಾನ ಕೂಡುವುದು ಬೇಕಲ್ಲ. ಮನಸ್ಸಿನಾಗ ಇನ್ನೊಬ್ರು ಚಿಂತೆ ಮಾಡೋದು, ಬಾಳೆ ಚಿಂತೆ ಮಾಡ್ಕೊಂತ ಧ್ಯಾನ ಎಲ್ಲಿ ಹತ್ಬೇಕು ನಿನಗೆ? ಅದ್ರಾಗ ಹೋಗ್ತೈತಿ. ಅಜ್ಜ ಯಾತ್ರೆಗೆ ಹೋಗಿದ್ರಂತ ತಂದೆ ಮಗ ಇಬ್ಬರು. ಹೋದ ಕೂಡಲೇ ಮಧ್ಯರಾತ್ರಿಗೆ ನಮಾಜ್ ಮಾಡೋ ಟೈಮ್ಕ ಎದ್ದಾರ ಅವ್ರು. ಎದ್ದು ಕೂಡಲೇ ಮಗನೂ ಎದ್ದಾನ, ಅವನು ಎದ್ದಾನ. ಬಾಬಾ ಇನ್ನ ಯಾರು ಎದ್ದಿಲ್ಲ ಅಂದ್ರೆ, ನೀ ಹೇಳಿ ಇದ್ದಿದ್ದ ಚಲೋ ಇತ್ತಪ್ಪ ಅಂತ. ಎದ್ದು ಅವ್ರನ್ನ ಯಾಕೆ ನೆನಪು ಮಾಡಿದಿ? ಅಲ್ಲ, ಅವರು ಇನ್ನ ಯಾರು ಎದ್ದೇ ಇಲ್ಲ ಅಂತ ಅವ್ರು ನೆನಪು ಮಾಡಕ್ ಹೋಗಿ ನಾನ ಎದ್ದೇನೆ ಅನ್ನೋದು. ಹೌದಿಲ್ಲ? ಅವ್ರು ನೀ ಹೇಳಿದ್ದ ಚಲೋ ಇತ್ತಪ್ಪ ಅಂತ ಅವ್ರದ್ದು. ಅನ್ಯದ್ರ ಪರಚಿಂತೆ ನಮಗೇಕೆ ಅಯ್ಯ? ಯಾಕೆ ಮಾಡ್ಬೇಕು ಅವ್ರ ಚಿಂತೆ? ಅವ್ರು ಹಂಗದಾರ, ಇವ್ರು ಹಿಂಗದಾರ, ಬರೀ ಇದನ್ನ ಎಡ್ಡೆ ಅನಿಸ್ತೈತಿ. ಇದನ್ನ ಅದಕ್ಕಾಗಿ ಬಂದ್ಯಾ ನೀನು ಮಾಡಾಕ? ಇನ್ನೊಬ್ರು ಇದನ್ನ ನೋಡಾಕ? ಅದನ್ನ ನೋಡಕ್ ಹೋಗ್ಬಾರ್ದು. ಅದ್ರ ಬಗ್ಗೆ ಉದಾಸೀನ ಆಗ್ಬೇಕು. ಈ ಜಗತ್ತಿನ ಕಡೆ ಉದಾಸೀನ ಆಗ್ಬೇಕು. ಅಂದಾಗ ಇದನ್ನು ನಿಮಗೆ ಸಾಧಿಸಾಕ್ ಬರ್ತದೆ. ಅದು ಆ ಜಗತ್ತಿನ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ನಿನಗೆ ಎಂದೂ ನಿನಗೆ ಉದ್ಧಾರ ಆಗುದು. ನಿನ್ನ ದಾರಿಯನ್ನು ನೀನು ನೋಡಿಕೊ. ಜಗತ್ತಿನ ಗೊಡವೆ ನಿನಗೆ ಬೇಡ. ಅದಕ್ಕೆ ಮಹಾತ್ಮರು ಹೇಳ್ಯಾರ ಅವನು ಯುಕ್ತಿಗಳನ್ನೆಲ್ಲ. ಆದರೂ ಆ ಗೊಡವಿಗೂ ಅದೇನ ಅಂತೈತಿ ಅದು. ಮತ್ತೆ ಅವ್ರು ಹಂಗದಾರ, ಇವ್ರು ಹಿಂಗದಾರ, ಬರೇ ಇದ್ರಾಗ ನಮಗೆ ಅವ್ರು ಹೆಂಗಾರ ಇರ್ಬೋದು, ನಿನಗೆ ಅದಕ್ಕೆ ಬೇಕಾಗಿ ನೀ ಹೆಂಗದಿ ನೋಡ್ಕೊ. ಭಾಳ ಸೂಕ್ಷ್ಮ ತಡೆಯಲ್ಕ ಹೋಗ್ತೈತ್ರಿ. ಅವ್ರ ಕಡೆನ ಹೋಗ್ತೈತೆ. ಅವ್ರು ಏನು ಮಾಡಿಲ್ಲ, ನಾನ ಮಾಡಿ ನಾನು ಇದಕ್ಕೆ ಅಹಂಕಾರ ಬಂದ್ಬಿಡ್ತೈತಿ. ಯಾರು ಇದ್ದಿದ್ದಿಲ್ಪ, ನಾವು ಧ್ಯಾನ ಕುಂತೇವೆ ನೋಡಂಗ ಹೋಗ್ಬೇಕು. ಹೌದಿಲ್ಲ? ನಾನಾ ಬಂದೇನೆ, ಇದೊಂದು ಇದು ಮಾಡ್ಲಿದ್ದ ಚಲೋನಿ ಅಂತ. ಈ ಭಾವನೆ ಯಾಕೆ ನಿನಗೆ? ಗೊತ್ತ ಹತ್ತಬಾರ್ದು ನಿನಗೆ. ಯಾರಿಗೂ ಗೊತ್ತ ಹತ್ತದಂಗೆ ನಿನಗೆ ಅಭ್ಯಾಸಗಳಿಗೆ ಆಂತರಿಕವಾಗಿ ನಡಿಬೇಕು ನೋಡಿ. ನೀ ಗೊತ್ತ ಹತ್ತುವಂಗ ಮಂದಿ ಮುಂದೆ ಧ್ಯಾನ ಕುಂದಿರ್ತಾನ. ಹೌದಿಲ್ಲ? ಅಜ್ಜಾರಿದ್ದಾಗ ನಾವು ಎದ್ದು ಬಾಗ್ಲ ತೆಗಿಯೋರಾಗೆ ಮುಸುಕ್ ತೆಗದಾರ ಎದ್ದೆತ್ಕೊಂಡಿರ್ತೀವಿ. ಹಿಂಗೆ ಧ್ಯಾನ ಕುಂತಾರ ಹಂಗಾಗ್ರಿ. ಎದ್ದು ಕೂಡಲೇ ಅಜ್ಜಾರ ಅಂದ್ರೆ ಒಮ್ಗಿಲೆ ಹತ್ತೈತಿನ ಧ್ಯಾನ ಹೊರಗೆ. ಅದು ಹೋಗಿ ಬಯಲು ದೇಶಕ್ಕೆ ಹೋಗಿ ಅದನ್ನು
ಮಲಬಾಧೆ ಜಲಬಾಧೆ ಕಡಿಮೆ ಮಾಡ್ಕೊಂಬಂದು ಕುಂಡ್ರಿ ಅಂದ್ರೆ ಹತ್ತತಿ ಅಂದ್ರೆ ಹೌದಿಲ್ಲ ಆ ಈ ಮುಸುಕ್ಲೆ ಅವಲ್ಲೇ ಹುಣಿಸ್ಬಿಟ್ಟು ಅಂತ ಧ್ಯಾನ ಹತ್ತತೆ ನಿನಗೆ ಆ ಸ್ವಚ್ಛ ಹವಾದಾಗ ಅಡ್ಡಾಡಿದೆ ಅಂದ್ರೆ ಫ್ರೆಶ್ ಆಕೈತಿ ಮೈಂಡ್ ಅವಾಗ ಹೌದಿಲ್ಲ ಶುದ್ಧ ಹವಾ ಬೇಕದಕ್ಕೆ ಅಲ್ಲೇ ಅಲ್ಲೇ ಹಾಸಿಗೆಯಾಗೇನು ಕಿತ್ತೋಗಿ ಹಾಸಿಗೆ ಮಡಿಚೆ ಧ್ಯಾನ ಕುಂಡಿರ್ಬೇಕಾದ್ರೆ ನೀವು ಹೊತ್ಕೊಂಡ ತಂಡಿ ಹತ್ತತ್ರಿ ಅಂತ ಹೊತ್ಕೊಂಡು ಕುಂತ್ರ ಮತ್ತೆ ನೀತಿ ಹತ್ತತಿ ಮತ್ತೆ ತಂಡಿ ಹತ್ತತಿ ಅಂತ ಹೊತ್ಕೊಂಡೆ ಅಂದ್ರೆ ನೀತಿ ಹತ್ತತಿ ಹೌದಿಲ್ಲ ಮುಸುಕ್ ಹಾಕಿದೆ ಅಂದ್ರೆ ತೆಗಿತಲ್ಲ ಮುಸುಕ್ ಯಾವಾಗ ತೆಗಿಬೇಕು ನೀ ಇದನ್ನ ಅದಕ್ಕೆಲ್ಲ ಥಂಡಿ ಇವನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಬೇಕು ಅದಕ್ಕೆ ಧ್ಯಾನ ಕುಂಡಿರ್ಬೇಕಾದ್ರೆ ತಿತಿಕ್ಷಾ ಬೇಕಲ್ಲ ಹೌದಿಲ್ಲ ನಮಗೆ ತಡ್ಕೊಳ್ಳೋಣ ಆಗುಲ್ರಿಪ್ಪ ಹೊತ್ಕೊಂಡ್ರೆ ಅಂದ್ರೆ ಗಪ್ಪನ ನೀತಿ ಇರ್ತದೆ ಬರ್ತದೆ ಮತ್ತೆ ಅದಕ್ಕೆ ಇಂಥವೆಲ್ಲ ನಿಯಮಗಳ ತಡ್ಕೊಳ್ಳೋ ಶಕ್ತಿ ತಾಳ್ಮೆ ಬೇಕಲ್ಲ ಹಸಿವು ತ್ರಸ್ಯಗಳನ್ನು ತಡ್ಕೋಬೇಕು ಇವನ್ನೆಲ್ಲ ಶೀತ ಉಷ್ಣ ಇವನ್ನು ತಡ್ಕೋಬೇಕು ಧೂಮಿ ಕಡಿದ್ರೆ ಇದಾಗೋದಿಲ್ಲ ನಿನಗೆ ಕುಂಡ್ರನ ಆಗೋದಿಲ್ಲ ಅವನು ಕಡಿಲಿ ಬಿಡ ನೋಡೋಣ ಅಂತ ಸುಮ್ಮನೆ ಕುಂಡ್ರಕ್ಕಾಕತಿ ಒಂದು ಧೂಮಿ ಕಡ್ತಾ ಸಹಿಸಕ್ ಆಗೋಲ್ದ ಧ್ಯಾನ ಹತ್ತತೆ ನಿಮ್ಗೆ ಅಂತಿದ್ರ ಅಲ್ಲ ಅಷ್ಟೊಂದು ಏಕಾಗ್ರ ಕುಂಡುವಷ್ಟು ನಮ್ಮಲ್ಲಿ ಸಾಧನ ಇಲ್ಲಲ್ಲ ಎಲ್ಲರಿಗೂ ಸ್ವಾಭಾವಿಕ ಅದು ಹೌದಿಲ್ಲ ಶರೀರದ ಇದನ್ನ ಮಾಡ್ಕೋಬೇಕು ಅನ್ನೋದು ಎಲ್ಲರಿಗೂ ಐತೆ ಅದು ಸ್ವಾಭಾವಿಕ ಅದು ಪ್ರಜ್ಞೆ ತಪ್ಪು ಮಟ ನಾವು ವ್ಯವಸ್ಥೆ ಕಡಿಮೆ ಏನಾದ್ರು ಮಾಡ್ಕೋಬೇಕು ಅದಕ್ಕೆ ವ್ಯವಸ್ಥೆ ಧೂಮಿ ಬರ್ಲಂಗೆ ಯಾಕ್ರಿ ಮಚ್ಚರದಾನಿ ಹಾಕೊಂಡಾರ ಕುಂಡ್ರಬೇಕು ಹೌದಿಲ್ಲ ನಿನಗೆ ಅದಕ್ಕೆ ಗಾಢ ಆತ ಅಂದ್ರೆ ಏನು ಮಾಡಿದ್ರು ನಿನಗೆ ಏನು ಹರಿದಾಡಿದ್ರು ಏನು ಆಗುದಿಲ್ಲ ಅಷ್ಟೊಂದು ಬೇಕಲ್ಲ ಆ ಸ್ಥಿತಿಗೆ ಮುಟ್ಟಬೇಕಾದ್ರೆ ಅವ್ಗೆ ಅಭ್ಯಾಸ ಭಾಳ ಮಾಡ್ಬೇಕಾಗತ್ತೆ ನಿರಂತರ ಅಭ್ಯಾಸ ಮಾಡಿದ ಅವ್ನು ಬರ್ತದೆ ಖಬರಿಗೆ ಎಷ್ಟು ಕುಂಡಿರ್ಬೇಕಲ್ಲ ಈ ಭಯ ಉಂಟಾಕೈತಿ ಶರೀರ ಭಯ ಏನಾರು ಆದಿಗಿತ್ತು ಏನಾರು ಬಂದು ಕಡದು ಗಿಡದಿತ್ತು ಭಯ ಉಂಟಾಕೈತಿ ಹೌದಿಲ್ಲ ಎಲ್ಲ ಭಯಭೀತಿ ಹಂಗೆ ಹರಿದು ನಿಂತ ಕೆಲಸ ಆಕೈತಿ ಸಕಲ ಸಾಧು